ಯುಧಿಷ್ಠಿರ. ಅವನಿಗೆ ನಾರದರು ಏನು ಉತ್ತರ ಕೊಟ್ಟಾರ ನಿಂಗೆ ಅವೆಲ್ಲ ಹೇಳ್ತೀನಿ ತಗೋ ನಾನು. ಕೆಲವರು ದ್ವೇಷದಿಂದ ದೇವರನ್ನು ಹೊಂತಾರೆ, ಕೆಲವರು ಪ್ರೀತಿಯಿಂದ, ಕೆಲವರು ಕಾಮದಿಂದ, ಕೆಲವರು ಭಯದಿಂದ, ಕೆಲವರು ಸ್ನೇಹದಿಂದ, ಕೆಲವರು ಬಂಧುತ್ವದಿಂದ, ಅಂತೂ ಏನೋ ಒಂದು ಮಾಡಿ ದೇವರಿಂದ ವೈಕುಂಠವನ್ನು ಅನುಗ್ರಹವನ್ನು ಪಡೀತಾರೆ. ಏನು ಹಿಂಗೆ ಅಂದುಬಿಟ್ರೆ ದೃಷ್ಟಾಂತ ಯಾರು ಹೇಳ್ರಿ? ಗೋಪಿಕಾ ಸ್ತ್ರೀಯರು ದೇವರಲ್ಲಿ ಕಾಮವನ್ನು ಮಾಡಿ ಉದ್ಧಾರ ಆದರು, ಕಂಸ ಭಯದಿಂದ ಉದ್ಧಾರ ಆದ, ಶಿಶುಪಾಲ ದಂತವಕ್ರರು ದೇವರಲ್ಲಿ ದ್ವೇಷವನ್ನು ಮಾಡಿ ಉದ್ಧಾರ ಆದರು, ವೃಷ್ಣಿಗಳು ಸಂಬಂಧದಿಂದ, ನೀವು ಸ್ನೇಹದಿಂದ, ನಾವು ಭಕ್ತಿಯಿಂದ, ಅಂತೂ ಎಲ್ಲರೂ ಉದ್ಧಾರ ಆದ್ವಿ ಅಂತಿಷ್ಟು ನಾರದರು ಅಂದುಬಿಟ್ರು. ಮತ್ತೆ ಇಲ್ಲಿ ಅಜ್ಞಾನ ಬಂದುಬಿಡ್ತಿಲ್ಲಿ. ಪ್ರೀತಿ ಮಾಡಬೇಕಾದ್ರೆ ನಾವು ಹೆಚ್ಚು ಸ್ಮರಣೆ ಮಾಡೋದಿಲ್ಲ, ದ್ವೇಷ ಯಾವನನ್ನು ಮಾಡ್ತಾ ಇರ್ತೀವಲ್ಲ 24 ಗಂಟೆ ಅವನ ಸ್ಮರಣೆ ಮಾಡ್ತಾ ಇರ್ತೀವಿ. ಅವನು ಹೆಂಗೆ ಕಾಲು ಮುರಿಬೇಕು, ಅವನು ಹೆಂಗೆ ಕೊಂದಾಕ್ಬೇಕು. ಇದು ಆದ್ದರಿಂದ ದ್ವೇಷ ಮಾಡಿದಾಗಲೇ ಹೆಚ್ಚು ಸ್ಮರಣೆ ಮಾಡ್ತೀವಿ, ಅಂಥವ್ರಿಗೆ ಬೇಗ. ಅಂದಮೇಲೆ ಅದಕ್ಕೆ ಶಿಶುಪಾಲದಂಥ ಮಕ್ಕಳು ದ್ವೇಷ ಮಾಡಿಯೇ ಭಗವಂತನ ಪಾದಾರವಿಂದಗಳನ್ನು ಸೇರಿ ಮುಕ್ತಿಯನ್ನು ಹೊಂದಿದರು ಅಂತ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಶ್ಲೋಕದ ಅರ್ಥ ತಿಳಿಯದು. ಹಾಗಲ್ಲ ಅಂತ. ಕರ್ಮಣ ಮನಸಾ ವಾಚ ಯೋದ್ವಿಷ್ಯಾತ್ ವಿಷ್ಣುಮವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೇ ಶಾಶ್ವತಿ ಸಮಾಹ. ಮನಸ್ಸಿನಿಂದ, ಕರ್ಮದಿಂದ, ದೇಹದಿಂದ ನಾವೇನನ್ನ ದೇವರ ಸರ್ವೋತ್ತಮನಾದ ನಾರಾಯಣನ ದ್ವೇಷ ಮಾಡಿದ್ದೇ ಆದರೆ ಅವರ ಎಲ್ಲ ಪಿತೃದೇವತೆಗಳು ಸಾವಿರಾರು ವರ್ಷ ನರಕದಲ್ಲಿ ಬೀಳೋದಲ್ಲದೆ ಇವರೂ ಕೂಡ ನರಕದಲ್ಲಿ ಬಿದ್ದು ಒದ್ದಾಡ್ತಾರೆ, ರೌರವ ನರಕದಲ್ಲಿ ಅಂತ ಶ್ರೀಮದಾಚಾರ್ಯ ಈ ಮಾತನ್ನು ತಿಳಿಸ್ತಾರೆ. ಕರ್ಮಣ ಮನಸಾ ವಾಚ ಯೋದ್ವಿಷ್ಯಾತ್ ವಿಷ್ಣುಮವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೇ ಶಾಶ್ವತಿ ಸಮಾಹ ಅಂತೇಳಿ. ಹಾಗಾದರೆ ದ್ವೇಷದಿಂದ ಹೊಂದಿದ್ರು ಅಂದರೆ ಏನಂತ ಅರ್ಥ ಹೇಳ್ತೀನಿ, ಸ್ವಲ್ಪ ಅವಸರ ಮಾಡಬೇಡಿ. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರಿದ್ದಾರಲ್ಲ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಿಬ್ಬರು ದೈತ್ಯರೇ. ಅವ್ರ ಒಳಗೆ ಇನ್ನೊಬ್ಬ ಜೀವ ಇದ್ದಾನೆ, ಡ್ಯುಯಲ್ ಸಿಮ್ ಇದ್ದಾಗೆ. ಒಂದೇ ದೇಹದಲ್ಲಿ ಇಬ್ಬರು ಜೀವರಿದ್ದಾರೆ. 2 ಸಿಮ್ ಇಟ್ಕೊಂತಿರಲ್ಲ ಒಂದೇ ಮೊಬೈಲ್ನಲ್ಲಿ, ಹಾಗೇನೆ ಜೀವದ್ವಯ ವೇಷ. ಒಂದೇ ದೇಹದಲ್ಲಿ ಇಬ್ಬರಿದ್ದಾರೆ ಜೀವರಾಶಿಗಳು, ಒಬ್ಬನು ಹಿರಣ್ಯಾಕ್ಷ, ಇನ್ನೊಬ್ಬನು ವಿಜಯ. ಹಿರಣ್ಯಕಶಿಪಿನಲ್ಲಿ ಹಿರಣ್ಯಕಶಿಪು ಎಂಬ ದೈತ್ಯ, ಜಯ ಎಂಬ ದೇವತೆ ದ್ವಾರಪಾಲಕ. ಆ ಇಬ್ಬರೂ ಕೂಡ ಅದರೊಳಗೆ ಜಯ ವಿಜಯ ಇಬ್ಬರಿದ್ದಾರಲ್ಲ ಅವರು ಸಾತ್ವಿಕರೇ, ಅವರೆಂದೂ ಪಾಪಕರ್ಮ ಮಾಡೋದಿಲ್ಲ. ಇವರಿಬ್ಬರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಒಳಗಿರೋ ಇನ್ನೊಬ್ಬ ಜೀವ ಇದ್ದಾರಲ್ಲ ಅವರು ಭಗವದ್ವೇಷಿಗಳೇ, ಅವರಿಗೆ ಮುಕ್ತಿ ಇಲ್ಲ. ಗೋಪಿಕಾ ಸ್ತ್ರೀಯರು ಕಾಮವನ್ನು ಮಾಡಿ ದೇವರನ್ನ ಹೊಂದಿದ್ದಾರೆ, ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಅರ್ಥ ಏನು ಅಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಬರಿತಾ ಟಿಪ್ಪಣಿ ಕೊಡ್ತಾರೆ ನೋಡ್ರಿ. ಸತ್ಯಧರ್ಮರು ಅದು ಯಾದವಾರರು ಬರಿತಾ ಕಾಮಾನಂತರ ಆವಿರ್ಭೂತ ಭಗವದ್ಭಕ್ತಿಯ ಸ್ವಾಭಾವಿಕ ಭಕ್ತಿಯ. ಗೋಪಿಕಾ ಸ್ತ್ರೀಯರು ದೇವರಲ್ಲಿ ಕಾಮವನ್ನು ಮಾಡ್ತಾ 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 ಕಾಮ ಹೋಗಿ ಭಕ್ತಿ ಹುಟ್ಟುಬಿಡ್ತು ದೇವರಲ್ಲಿ. ಕಾಮದ ನಂತರ ಹುಟ್ಟಿದ ಅತಿ ಪರಿಪಕ್ವವಾದ ಭಕ್ತಿಯಿಂದ ದೇವರ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಹೊಂದಿದ್ದಾರೆ ಒಂದು. ಇನ್ನು ಭಯದಿಂದ ಕಂಸ ಮೋಕ್ಷವನ್ನು ಹೊಂದ. ಕಂಸನೊಳಗೆ ಇಬ್ಬರಿದ್ದಾರೆ, ಕಂಸ ಭೃಗು ಇಬ್ಬರಿದ್ದಾರೆ. ಕಂಸನೊಳಗೆ ಇಬ್ಬರಿದ್ದಾರೆ, ಕಂಸ ಎಂಬ ದೈತ್ಯ, ಭೃಗು ಎಂಬ ಋಷಿಗಳು. ಭೃಗು ಎಂಬ ಋಷಿಗಳಿದ್ದಾರೆ ಅಲ್ಲಿ, ಅವರಿಬ್ಬರು ಇದ್ದಾರೆ ಅಲ್ಲಿ. ಕಂಸ ಅವನು ಅಂಧನ್ ತಮಸ್ಸಿಗೆ ಹೋದ. ಅಂಧನ್ ತಮಸ್ಸು ಅಂದರೆ ಭಾಳ ಅವು ವರ್ಣನೆ ಮಾಡೋದೇ ಕಟ್ಟವು. ಯಾರು ದೇವರನ್ನು ದ್ವೇಷ ಮಾಡ್ತಾರೋ, ಹರಿಸರ್ವೋತ್ತಮತ್ವವನ್ನು ಯಾರು ತಿಳಿಯೋದಿಲ್ಲ, ವಾಯುಜೀವೋತ್ತಮತ್ವವನ್ನು ಯಾರು ತಿಳಿಯೋದಿಲ್ಲ, ಸರಿಯಾದ ತತ್ವಾಭಿಮಾನಿ ದೇವತೆಗಳ ತಾರತಮ್ಯ ಜ್ಞಾನ ಯಾರು ಮಾಡಿಕೊಂಬೋದಿಲ್ಲ, ಅಂಥವ್ರನ್ನ ಅಂಧನ್ ತಮಸ್ಸಿಗೆ ಹಾಕ್ತಾರೆ. ಅಲ್ಲಿ ಎಂಥ ಕತ್ತಲು ಅಂದರೆ ಕತ್ತಲು ಕೂಡ ಕಾಣಿಸಲ್ಲ ನಿಮಗೆ. ಆ ಪಾಟಿ ಕತ್ತಲು, ಕತ್ತಲು ಕಾಣಿಸದೇ ಇರೋಷ್ಟು ಕತ್ತಲು ಇರುತ್ತಲ್ಲಿ. ಅಲ್ಲಿ ನಾನಾ ತರಹದ ಪ್ರಾಣಿಗಳು ನಮ್ಮನ್ನು ಹಿಂಸೆ ಕೊಡುತ್ತೆ ಅಂತ ಅಂಧನ್ ತಮಸ್ಸಿಗೆ ಭಗವದ್ವೇಷಿಗಳನ್ನು ಹಾಕಿಬಿಡ್ತಾರೆ. ಕಂಸ ಭಯದಿಂದ ಮೋಕ್ಷವನ್ನು ಹೊಂದಿದ ಅಂದರೆ ಕಂಸನ ಒಳಗಿರುವ ಭೃಗು ಋಷಿಗಳು ಭಯದ ನಂತರದಲ್ಲಿ ಹುಟ್ಟಿದ ಸ್ವಾಭಾವಿಕವಾದ ಭಕ್ತಿಯಿಂದ ಮೋಕ್ಷವನ್ನು ಹೊಂದಿದ. ಸರಿಯಾಗಿ ತಿಳ್ಕೋಬೇಕು. ನಂತರ ಶಿಶುಪಾಲ ದಂತವಕ್ರರು ಅವರು ಭಗವದ್ವೇಷಿಗಳೇ. ಅವರು ಕೂಡ ದ್ವೇಷದ ನಂತರ ಇವರ ಸಂಪರ್ಕದಿಂದ ದ್ವೇಷ ಮಾಡಿದ್ರಟ್ಟೆ ಅವರು. ಶಿಶುಪಾಲ ದಂತವಕ್ರದಲ್ಲಿರ್ತಕ್ಕಂತಹ ಜಯ ವಿಜಯರು
ಶಿಶುಪಾಲ ದಂತವಕ್ತ್ರರ ಸಂಪರ್ಕದಿಂದ ಹುಟ್ಟಿದ ದೇವರಲ್ಲಿ ಇರುವ ದ್ವೇಷ, ಆ ದ್ವೇಷದ ನಂತರ ಹುಟ್ಟಿದ ದೇವರಲ್ಲಿ ಭಕ್ತಿ, ಅದರಿಂದ ಮೋಕ್ಷವನ್ನು ಹೊಂದಿದ್ದಾರೆ ಹೊರತು ದ್ವೇಷದಿಂದ ಮುಕ್ತಿ ಇಲ್ಲ ಅವರಿಗೆ. ಇನ್ನು ಬಂಧುಗಳು ಯಾದವರೆಲ್ಲ ಇದ್ದಾರೆ, ಅವರೆಲ್ಲ ದೇವರಲ್ಲಿ ಸ್ನೇಹವನ್ನು ಮಾಡಿದ್ದಾರೆ. ಪ್ರೀತಿ ಅಂದರೆ ಮುಗಿತಿನ ಸ್ನೇಹದಿಂದ ಭಕ್ತಿ, ಅದ ನಂತರದಲ್ಲಿ ಹುಟ್ಟಿದ ಭಕ್ತಿಯಿಂದ ಮೋಕ್ಷವನ್ನು ನಾವು ಭಕ್ತಿಯನ್ನೇ ಮಾಡಿ ದೇವರ ಅನುಗ್ರಹವನ್ನು ಪಡೆದಿದ್ದೇವೆ ಅಂತ ಇಷ್ಟು ಅಭಿಪ್ರಾಯ ತಿಳ್ಕೋಬೇಕಟ್ಟೆ ಹೊರತು ದ್ವೇಷದಿಂದ ಅಲ್ಲ. ಇಲ್ಲೊಂದು ಕಥೆಯನ್ನು ಹೇಳ್ತಾರೆ ನಾರದರು. ಯುಧಿಷ್ಠಿರ ಹಿಂದೆ ಸನಕ ಸನಂದನಾದಿಗಳು ವೈಕುಂಠಕ್ಕೆ ಹೋಗಿದ್ದಾರೆ. ದ್ವಾರಪಾಲಕರು ಜೈವಿಜೇರಿದ್ರು, ದಾರಿ ಬಿಟ್ಟಿಲ್ಲ, ತಡೆದರು. ದ್ವಾರವನ್ನು ತಡೆದು ಒಳಗೆ ಹೋಗೋಂಗಿಲ್ಲ, ದೇವರು ಏಕಾಂತದಲ್ಲಿದ್ದಾನೆ, ಆದ್ದರಿಂದ ತಡೆದು ಬಿಟ್ಟರು. 3 ಜನ್ಮದಲ್ಲಿ ದೇವರ ಋಷಿಗಳನ್ನು ತಡೆದಿದ್ದ ಬ್ರಹ್ಮಮಾನಸ ಪುತ್ರರವರು ಸನಕ ಸನಂದನ ಸನಾತನ ಸನತ್ಕುಮಾರರು ದೇವರ ದರ್ಶನಕ್ಕೆ ಬರುವ ಆ ಋಷಿಗಳನ್ನು ತಡೆದಿದ್ದಕ್ಕಾಗಿ ಅವರಿಗೆ ಶಾಪವನ್ನು ಕೊಟ್ಟರು. 3 ಜನ್ಮದಲ್ಲಿ ನೀವು ಅಸುರರಾಗಿ ಹುಟ್ಟ್ರಿ. ತಪ್ಪು ಮಾಡಿದ್ದು 1 ಸಲ, 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟರು ಅಂತ ಯಾಕೆ ಶಾಪ ಕೊಟ್ಟರು? ಒಂದು ಬಾಗಿಲು ತಡೆದಿದ್ದಕ್ಕೆ ದೊಡ್ಡ ಶಾಪನ. ತೃತೀಯ ಸ್ಕಂದ ಭಾಗವತ ತಾತ್ಪರ್ಯವನ್ನು ಶ್ರೀಮದಾಚಾರ್ಯ ಹೇಳ್ತಾ, ಟಿಪ್ಪಣಿಕಾರರು ಬರೀತಾ, ಕೇವಲ ಬಾಗಿಲು ತಡೆದಿದ್ದಕ್ಕಲ್ಲ ಅಂತ ಸನಕಾದಿಗಳ ಶಾಪ ಕೊಟ್ಟಿದ್ದು. ಇನ್ನೊಂದು ಪ್ರಧಾನ ಕಾರಣ ಇದೆ. ಏನದು? ಈ ಸನಕಾದಿಗಳು ಬಂದು ಯಾರೋ ಏನೋ ಇವರು ದೇವರನ್ನ ಏನು ಮಾಡಿಬಿಡ್ತಾರೋ, ಇವರಿಂದ ದೇವರಿಗೇನು ತೊಂದರೆ ಆಗತ್ತೋ, ಇವರಿಂದ ದೇವರಿಗೇನು ಅನರ್ಥ ಆಗತ್ತೋ ಎಂಬ ಭಯದಿಂದ ಒಳಗೆ ಬಿಟ್ಟಿಲ್ಲಂತೆ. ಅಂದರೆ ಇದರಿಂದ ನೋಡಿ, ದೇವರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅಂತ ಆಯ್ತು ಇವರಿಗೆ. ಯಾರಿಂದಲೂ ದೇವರಿಗೇನು ಅನಿಷ್ಟ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಆದರೆ ಇವರೇನು ಮಾಡಿಬಿಡ್ತಾರೋ ಏನೋ ನಮ್ಮ ದೇವರನ್ನ, ಅಥವಾ ಎಲ್ಲಿ ಒಳಗೆ ಹೋಗಿ ಶಾಪ ಕೊಟ್ಟು ಬಿಡ್ತಾರೋ ಎಂಬ ಭಯದಿಂದ ಬಿಟ್ಟಿಲ್ಲ ಅಂತೆ. ಅದಕ್ಕೆ ಸನಕಾದಿಗಳಂದರು, ಲೋಕಪಾಲಕರಾಗಿ ಭಗವಂತನ ಸರಿಯಾದ ಜ್ಞಾನವನ್ನು ಮಾಡಿಕೊಳ್ಳದೆ ನಮ್ಮ ಒಳಗಿರುವ ಭಗವಂತನ ರೂಪಕ್ಕೂ ನಿಮ್ಮ ಒಳಗಿರುವ ಭಗವಂತನ ರೂಪಕ್ಕೂ ವೈಕುಂಠದಲ್ಲಿ ಇರುವ ಭಗವಂತನ ರೂಪಕ್ಕೂ ನೀವು ಭೇದವನ್ನು ಚಿಂತನೆ ಮಾಡಿದ್ದಕ್ಕೆ ನಿಮಗೆ ಶಾಪವನ್ನು ಕೊಡ್ತಾ ಇದ್ದೇವೆ. ಭಗವದ್ರೂಪಗಳಲ್ಲಿ ದೇವರ ರೂಪಗಳೆಂದು ಬೇರೆ ಬೇರೆ ಆಗೋದಿಲ್ಲ. ಒಳಗಿರುವ ಭಗವದ್ ರೂಪಗಳು ಭಗವಂತನ ರೂಪಗಳಲ್ಲಿರುವ ಅವುಗಳಲ್ಲಿ ಭೇದವನ್ನು ಚಿಂತನೆ ಮಾಡಿದ್ದಕ್ಕೆ ನಿಮಗೆ ಶಾಪವನ್ನು ಕೊಡ್ತಾ ಇದ್ದೇವೆ, ನೀವು ಅಸುರರಾಗಿ ಹುಟ್ಟ್ರಿ ಅಂತ. ಸರಿ, ತಪ್ಪು ಮಾಡಿದ್ದಾರೆ, 1 ಜನ್ಮದಲ್ಲಿ ಸಾಕಲ್ಲ, 3 ಜನ್ಮದಲ್ಲಿ ಯಾಕೆ ಅಸುರಾಗುತ್ತೆ? ಅದಕ್ಕೂ ನಿರ್ಣಯವನ್ನು ಕೊಡ್ತಾರೆ. ಒಂದ್ಸಲ ಲಕ್ಷ್ಮೀದೇವಿ ಬಂದಿದ್ಲು, ವೈಕುಂಠಕ್ಕೆ ಬರ್ತಾ ಇದ್ಲು. ಲಕ್ಷ್ಮೀದೇವಿನ ತಡೆದು ಬಿಟ್ರಿ ಅವರು ಜೈವಿಜಯರು. ಹೋಗ್ಬೇಡ್ರಮ್ಮ, ದೇವರು ಏಕಾಂತಲ್ಲಿದ್ದಾನೆ. ಲಕ್ಷ್ಮೀದೇವಿ ಒಂದು, ನಾನಿಲ್ಲದೆ ಏನು ಏಕಾಂತನೋ, ನನ್ನೇ ತಡಿತೀರಾ ನೀವು? ಅಷ್ಟೊತ್ತಿ ದೇವರು ಬಂದ, ಲಕ್ಷ್ಮೀ ಶಾಪ ಕೊಡ್ಬೇಡ, ಸುಮ್ಮಗಿದ್ಬಿಟ್ಟು ಬರ ಒಳಗೆ ಬಂದು, ಹೆಂಡತಿ ಸಲುವಾಗಿ ಶಾಪ ಕೊಟ್ಟಿದ್ದಾರೆ ಅಂತ. ದೇವತೆಗಳು ಮಕ್ಕಳೇ ಅಲ್ವೇ, ಬಿಟ್ಟುಬಿಡು. ಒಂದ್ಸಲ ತಪ್ಪನ್ನು ಕ್ಷಮಿಸ್ಬಿಟ್ಟ ದೇವರು. ಇನ್ನೊಂದ್ಸಲ ವಾಯುದೇವರು ಬಂದರು, ಮಗ ಸಾಕ್ಷಾತ್ತು ವಾಯುದೇವರು. ಆ ವಾಯುದೇವರ ಅವತಾರನೇ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು. ವಾಯುದೇವರೇ ಬಂದರು, ಅವರೇ ಮುಂದೆ ಬ್ರಹ್ಮದೇವರ ಪದವಿಗೆ ಬರ್ತಾರೆ. ವಾಯುದೇವರೇ ಬ್ರಹ್ಮದೇವರು ಆಗ್ತಾರೆ. ಆ ವಾಯುದೇವರು ಬಂದರು, ಅವ್ರಿಗೂ ದಾರಿ ಬಿಟ್ಟಿಲ್ಲ. ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ಏಕಾಂತಲ್ಲಿದ್ದಾರೆ. ನಮ್ಮಪ್ಪ ಅಮ್ಮನ ಭೇಟಿ ಆಗ್ಲಿಕ್ಕೆ ಮಗನಿಗೇನು ನಿರ್ಬಂಧ, ನನಗೇನು ತಡಿತೀರಿ ನೀವು? ಸರಿ, ಸುಮ್ಮಗಿದ್ಬಿಟ್ರು, ಏನು ಮಾತಾಡಿಲ್ಲ. ದೇವರ ಆಜ್ಞೆ ಇತ್ತು, ಶಾಪ ಕೊಡಬೇಡ್ರಿ. 3ನೇ ಸಲ ತನಕಾದಿಗಳು ಬಂದರು, ಅವ್ರನ್ನ ತಡೆದ್ರು. ಅವಾಗ 3 ತಪ್ಪು ಮಾಡಿ ಸೇರಿ 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟ್ರಿ ಶಾಪ. 3 ಸಲ ಮಾಡಿದ ತಪ್ಪಿಗೆ 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟ್ರಿ ಅಂತ. ಅಯ್ಯೇ, ಖರೆ ಅಂದರೆ 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟೇ ಇಲ್ಲ ಇವರು. 1ನೇ ಜನ್ಮದಲ್ಲಿ ದೈತ್ಯರಾಗಿದ್ದಾರೆ, 2ನೇ ಜನ್ಮದಲ್ಲಿ ರಾಕ್ಷಸರಾಗಿದ್ದಾರೆ, 3ನೇ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದಾರೆ. 3 ಜನ್ಮದಲ್ಲಿ ಅಸುರರಾಗಿ ಎಲ್ಲಿ ಹುಟ್ಟಾರೆ? ಪ್ರಶ್ನೆ. ಇವೆಲ್ಲ ಡೀಪಾಗಿ ವಿಚಾರ ಮಾಡಿದಾಗ ಕಥೆ ಇಲ್ಲ ನಿಮಗೆ ಗೊತ್ತಿ. ಸಪ್ತಮಸ್ಕಂದ ನಿಮಗೆ ಮುಖ್ಯ ರಹಸ್ಯ ತಿಳ್ಕೋಬೇಕು ನಮಗಿಲ್ಲಿ. 3 ಜನ್ಮದಲ್ಲಿ ಅಸುರನಾಗಿ ಹುಟ್ಟೇ ಇಲ್ಲ ಇವರು. ಅಸುರನಾಗಿ ಹುಟ್ಟದೆ ಹೋದರು. ಮತ್ತೆ ಯಾಕೆ ಅಸುರನಾಗಿ ಹುಟ್ಟ್ರಿ ಅಂತಂದ್ರು ಅಂದರೆ, ಆಸುರ ಸ್ವಭಾವ ಇತ್ತು, ಅದಕ್ಕೆ ಅಸುರರು. ಕೆಟ್ಟ ಸ್ವಭಾವ ಇದ್ದರೂ ಮಗ ಭಾಳ ದುಷ್ಟನ ಮಾಡಿ, ಏನು ಅದೇನು ಹಂಗೆ ಮಾಡ್ತೀವಿ, ರಾಕ್ಷಸ ಇದ್ದಂಗೆ ಅಂತಾರೆ. ರಾಕ್ಷಸನ ಮಗ ರಾಕ್ಷಸರಿಂದ ಹುಟ್ಟ್ಯಾನ? ಇಲ್ಲ, ರಾಕ್ಷಸನ ಸ್ವಭಾವ ಇದ್ದು ರಾಕ್ಷಸ ಅಂತ ಕರಿತೀವೋ ಇಲ್ಲ. ಹಾಗೆ 3 ಜನ್ಮದಲ್ಲಿ ಅವರು ಆಸುರ ಸ್ವಭಾವವನ್ನು ಇತ್ತು, ಅಸುರ ಸ್ವಭಾವ ಇತ್ತು ಅವರಿಗೆ. ಇನ್ನೊಬ್ಬರಿಗೆ ತೊಂದರೆ ಕೊಡುವುದೇ ಆಸುರ ಸ್ವಭಾವ.
ಅದು ಇದ್ದಿದ್ದಕ್ಕಾಗಿ ಅಸುರನಾಗಿ ಹುಟ್ಟಿರಿ ಎಂದು ಆಸುರ ಸ್ವಭಾವ ಬಂತು. ಮತ್ತು ಮೊದಲನೇ ಜನ್ಮದಲ್ಲಿ ಅವರು ದೈತ್ಯರಾಗಿದ್ದರು. ಮೊದಲನೇ ಜನ್ಮದಲ್ಲಿ ದೈತ್ಯರಾಗಿದ್ದಾಗ ಎರಡನೇ ಜನ್ಮದಲ್ಲಿ ರಾಕ್ಷಸರಾಗಿ ಯಾಕೆ ಹುಟ್ಟಿದ್ರು ಅಂದರೆ, ಹಿರಣ್ಯಾಕ್ಷನನ್ನ ವರಾಹರೂಪಿಯಾದ ಭಗವಂತ ಸಂಹಾರ ಮಾಡಿದ, ಹಿರಣ್ಯಕಶಿಪುವನ್ನ ನರಸಿಂಹದೇವರು ಸಂಹಾರ ಮಾಡಿದರು. ಹೌದೋ ಇಲ್ಲೋ? ಹಿರಣ್ಯಾಕ್ಷ ಹಿರಣ್ಯಕಶಿಪ ಇಬ್ಬರೂ ಕೂಡ ಆ ವರಾಹದೇವರನ್ನು ನರಸಿಂಹದೇವರನ್ನ ಯಾವುದೋ ಒಂದು ಇದು ರಾಕ್ಷಸ ರೂಪ ಅಂತ ತಿಳ್ಕೊಂಡು ಸತ್ರು. ಅದಕ್ಕೆ ಮುಂದಿನ ಜನ್ಮದ ರಾಕ್ಷಸರಾಗಿ ಹುಟ್ಟಿದ್ರು. ದೇವರನ್ನು ನಾವು ಏನಂತ ತಿಳಿದುಕೊಂಡು ಸಾಯ್ತೀವೋ ನಮಗೆ ಫಲ ಹಂಗಿರುತ್ತೆ. ದೇವರು ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಅನಂತ ಗುಣ ಪರಿಪೂರ್ಣ, ಜ್ಞಾನಾನಂದಮಯ ಅಂತ ನಾವು ದೇವರನ್ನು ಚಿಂತನೆ ಮಾಡ್ತಾ ದೇಹತ್ಯಾಗ ಮಾಡಿದರೆ ನಮ್ಮ ಯೋಗ್ಯತಾನುಸಾರ ಜ್ಞಾನ, ಆನಂದ, ಭಕ್ತಿ ಎಲ್ಲವನ್ನ ಕೊಡ್ತಾನೆ ದೇವರು. ದೇವರನ್ನ ವರಾಹದೇವರನ್ನ ಹಿರಣ್ಯಾಕ್ಷ ರಾಕ್ಷಸ, ಯಾವುದೋ ರಾಕ್ಷಸ ರೂಪ ಅಂತ ತಿಳ್ಕೊಂಡು ಸತ್ತ, ರಾಕ್ಷಸನಾಗಿ ಹುಟ್ಟಿದ. ಹಿರಣ್ಯಕಶಿಪುವನ್ನು ಕೂಡ ನರಸಿಂಹದೇವರನ್ನ ಯಾವುದೋ ಒಂದು ರಾಕ್ಷಸ ರೂಪ ಅಂತ ತಿಳ್ಕೊಂಡು ಸತ್ತ, ದೇವರದು. ಅದಕ್ಕೆ ರಾಕ್ಷಸರಾಗಿ ಹುಟ್ಟಿದ್ರು. ಮುಂದೆ ಕುಂಭಕರ್ಣ ರಾವಣರಾಗಿ ಹುಟ್ಟಿದ್ರು. ಅದು ರಾವಣ ಜಯ, ಕುಂಭಕರ್ಣ ವಿಜಯ. ರಾವಣ ಕುಂಭಕರ್ಣರಾಗಿದ್ದಾಗ ನೋಡ್ರಿ, ಇಲ್ಲೂ ಕೂಡ ಸರಿಯಾದ ಜ್ಞಾನ ಮಾಡಿಕೊಂಡಿಲ್ಲ. ದೇವರೇ ರಾಮನಾಗಿ ಅವತಾರ ಮಾಡಿದ್ದಾನೆ. ವಾಲ್ಮೀಕಿ ಋಷಿಗಳು ವಾಲ್ಮೀಕಿ ರಾಮಾಯಣದಲ್ಲಿ 100 ಬಾರಿ ಹೇಳ್ತಾರೆ ಸಾಕ್ಷಾತ್ ವಿಷ್ಣುವೇನೇ ರಾಮನಾಗಿ ಅವತಾರ ಮಾಡಿದ್ದಾನೆ ಅಂತ. ಇವತ್ತಿನ ಮಾಧ್ಯಮಗಳಲ್ಲಿ 100 ಜನ ದೇವರ ಅವತಾರ ಅಲ್ಲ, ರಾಮ ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಅಂತ ಬೈತಾರೆ ರಾಮದೇವರನ್ನ. ಯಮದೇವರು ಅವ್ರನ್ನ ಹಿಂಡಿ ಒಣಗಾಕಿ ಬೋಂಡ ಕರೆದಂಗೆ ಕರೆದು ಬಿಡ್ತಾರೆ ಯಮಲೋಕದಲ್ಲಿ. ಇದು ಅವ್ರ ಮುಂದೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡ್ರಿ. ದೇವರ ಬಗ್ಗೆ ಸರಿಯಾದ ಜ್ಞಾನ ಎಷ್ಟಿದ್ರೂ ದೈತ್ಯರೇ ಅವತಾರ ಮಾಡಿರ್ತಾರೆ. ಬಹುಶಃ ದುರ್ಯೋಧನ ತಮ್ಮಂದ್ರೆ ಇಡ್ಬೋದೋ ಏನೋ. ಅಂದಮೇಲೆ ರಾಮದೇವರನ್ನ ಸರ್ವೋತ್ತಮನಾದ ವಿಷ್ಣುವೇ ರಾಮನಾಗಿ ಅವತಾರ ಮಾಡಿದ್ದಾನೆ. ಕೃಷ್ಣನಾಗಿ, ಬುದ್ಧನಾಗಿ, ಕಲ್ಕಿಯಾಗಿ 10 ಅವತಾರಗಳು ನಿಮಗೆಲ್ಲ ಗೊತ್ತಿದೆ. ಸರ್ವೋತ್ತಮನಾದ ನಾರಾಯಣನೇ ಅವತಾರ ಮಾಡಿದ್ದಾನೆ ಅಂತೇಳಿ ವಾಲ್ಮೀಕಿ ಋಷಿಗಳು ರಾಮಾಯಣದಲ್ಲಿ 100 ಬಾರಿ ಹೇಳಿದ್ದಾರೆ. ವಾಲ್ಮೀಕಿ ಋಷಿಗಳು, ಆ ವಾಲ್ಮೀಕಿ ಋಷಿಗಳು ಕಾವ್ಯ ಓದಿಲ್ಲವಾ ಇವರು? ಮಹಾಭಾರತದಲ್ಲಿ ವೇದವ್ಯಾಸ ದೇವರು 1000 ಸಲ ಹೇಳಿದ್ದಾರೆ ದೇವರ ಅವತಾರ ಮಾಡಿದ್ದಾನೆ ರಾಮನಾಗಿ, ಕೃಷ್ಣನಾಗಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇವೆಲ್ಲ ದೇವರ ಸಾಕ್ಷಾತ್ ನಾರಾಯಣನ ಅವತಾರಗಳು ಅಂತ ಘಂಟಾಘೋಷವಾಗಿ ವೇದವ್ಯಾಸ ಅವರು ಹೇಳಿದ್ದಾರೆ. ನೋಡಿಲ್ವ ಇವರು? ದೇವರನ್ನು ಬೈಯೋ ಸಾಹಸ ಮಾಡೋದೆ. ಯಾವನೇ ಒಬ್ಬ ಸಾಮಾನ್ಯ ಮನುಷ್ಯನ ಬೈದ್ರೆ ಅವನು ಸಿಟ್ಟಿಗೆದ್ದು ಒಂದು ಕೋಲ್ತನ್ನು ಹೊಡಿತಾನೆ ನಮ್ಮನ್ನ, ನೀ ಯಾವನೋ ನನ್ನ ಬೈಲಿಕ್ಕೆ ಅಂತೇಳಿ. ಸರ್ವೋತ್ತಮನಾದ, ಸರ್ವತಂತ್ರ, ಸ್ವತಂತ್ರನಾದ ದೇವರನ್ನು ಬೈಯೋದೆ. ಇಲ್ಲಿ ಶಿಕ್ಷೆ ಇಲ್ಲದೆ ಹೋದರೂ ಅಲ್ಲಿದೆ. ನಾವಂತೂ ಏನು ಮಾಡಲಿಕ್ಕಾಗಲ್ಲ, ನಮಗೆ ಆ ಯೋಗ್ಯತೆ ಇಲ್ಲ, ಅಷ್ಟು ಸಾಮರ್ಥ್ಯ ಇಲ್ಲ. ದೇವರು ಮಾಡ್ತಾನೆ. ಅಥವಾ ಇದೇ ಜನ್ಮದಲ್ಲಿ ವಿಚಿತ್ರ ರೋಗ ಬಂದು ಸಾಯ್ತಾರೆ ಅಷ್ಟೆ. ರಾಮಚಂದ್ರ ದೇವರೇ ರಾಮದೇವರನ್ನ ಈ ಕುಂಭಕರ್ಣ ರಾವಣ ಏನು ಅನ್ಕೊಂಡ್ರು? ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಸತ್ರು. ಏನಾಗ್ಬಿಟ್ಟಿದ್ರು? ಮನುಷ್ಯರಾಗಿ ಹುಟ್ಟಿದ್ರು. ನೋಡ್ರಿ, ದೇವರನ್ನು ಇವನೊಬ್ಬ ನರ, ಇವನೊಬ್ಬ ಸಾಮಾನ್ಯ ಮನುಷ್ಯ, ಯಾವನೋ ಮನುಷ್ಯ ರಾಜ ಅಂತ ತಿಳ್ಕೊಂಡು ರಾಮದೇವರನ್ನ ಸರಿಯಾದ ಸರ್ವೋತ್ತಮನಾದ ದೇವರೇ ಅವತಾರ ಮಾಡಿದ್ದಾನೆ ಎಂಬ ಜ್ಞಾನ ಆಗಿಲ್ಲ ಅವರಿಗೆ. ರಾವಣ ಕುಂಭಕರ್ಣರಾಗಿದ್ದಾಗ ಹಾಗೆ ಸತ್ರು, ಮನುಷ್ಯರಾಗಿ ಹುಟ್ಟಿದ್ರು. ಇನ್ನು ಕಡೆಗೆ ಶಿಶುಪಾಲ ದಂತವಕ್ರಾದಾಗ ಕೃಷ್ಣ ಶಂಖಚಕ್ರ ಗದಾಧಾರಿಯಾಗಿ ಬಂದು ಅವರನ್ನ ಸಂಹಾರ ಮಾಡಿದ. ಆವಾಗ ಸರಿಯಾದ ಜ್ಞಾನ ಮಾಡಿಕೊಂಡ್ರು. ಓಹೋ, ಸರ್ವೋತ್ತಮನಾದ ಶಂಖಚಕ್ರ ಗದಾಧಾರಿಯಾದ ನಾರಾಯಣನೇ ನಮ್ಮನ್ನು ಸಂಹಾರ ಮಾಡಿದ್ದಾನೆ ಅಂತ ದೇವರ ಸರಿಯಾದ ಜ್ಞಾನವನ್ನು ಮಾಡಿಕೊಂಡು ಸತ್ರು. ಅವರಿಗೆ ಮುಕ್ತಿಯನ್ನು ಕೊಟ್ಟ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಅವರೇ. ಹಿರಣ್ಯಾಕ್ಷ, ಹಿರಣ್ಯಕಶಿಪುನೇ ರಾವಣ, ಕುಂಭಕರ್ಣ ಆಗಿದ್ರು. ಅವರೇ ಶಿಶುಪಾಲ ತಂತ್ರವಾಗಿದ್ದ. ಆ ದೈತ್ಯರಿಗೆ ಅಂಧನ್ ತಮಸ್ಸು ಕೊಟ್ಟ. ಒಳಗೆ ಇನ್ನೊಬ್ಬ ಜೀವರಿದ್ದಾರಲ್ಲ ಜಯವಿಜಯರು, ಅವರಿಗೆ ಮುಕ್ತಿಯನ್ನು ಕೊಟ್ಟ, ಮತ್ತೆ ದ್ವಾರಪಾಲಕರನ್ನಾಗಿ ಮಾಡಿಕೊಂಡ. ಇದರಿಂದ ಏನು ತಿಳಿತು ಅಂದರೆ ದೇವರ ಸರಿಯಾದ ಜ್ಞಾನ ಮಾಡ್ಕೋಬೇಕು ಒಂದು. ಎರಡನೇದು, ದೇವರ ಹತ್ರ ಇದ್ದ ಮಾತ್ರಕ್ಕೆ ನಾವೇನು ತಪ್ಪು ಮಾಡಿದ್ರು ನಡೆದೋಗ್ಬಿಡತ್ತೆ. ದೊಡ್ಡವರ ಹತ್ರ ಇದ್ದೀವಿ, ಮಠಗಳಲ್ಲಿ ಇದ್ದೀವಿ, ಸ್ವಾಮಿಗಳ ಹತ್ರ ಇದ್ದೀವಿ, ದೊಡ್ಡ ದೊಡ್ಡ ಆಚಾರ್ಯರ ಹತ್ರ ಇದ್ದೀವಿ, ದೊಡ್ಡ ಮಂದಿ ಹತ್ರ ಇದ್ದೀವಿ, ದೊಡ್ಡ ಸ್ಥಾನದಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ನಾವು ಏನು ತಪ್ಪು ಮಾಡಿದ್ರು ನಡೆದೋಗ್ಬಿಡತ್ತೆ. ಇಲ್ಲ, ದೇವರ ಗೌರ್ಮೆಂಟನ್ನು ಹಾಗೆಲ್ಲ ಇಲ್ಲ. ದ್ವಾರಪಾಲಕರು, ವೈಕುಂಠನ ದ್ವಾರಪಾಲಕರು ಜಯವಿಜಯರು. ತಪ್ಪು ಮಾಡಿದ್ದೀರಿ, ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಿದ್ದೀರಿ, ತಪ್ಪು ಅನುಭವಿಸ್ಬೇಕಂತೆ, ಶಿಕ್ಷೆ ಕೊಟ್ಟಿದ್ದಾರೆ. ನಮ್ಮ ದೇವರು ಹಾಗೆಲ್ಲ ಮೋಸ ಮಾಡೋದಿಲ್ಲ. ತಮ್ಮವರು ನಿಮ್ಮವರು ಏನಿಲ್ಲ.
ತಪ್ಪು ಮಾಡಿದ್ನ, ಅವನು ಸ್ವಾಭಾವಿಕವಾಗಿ ದುಷ್ಟ ಇದ್ದ, ಶಿಕ್ಷೆ ಕೊಟ್ಟೆ ಕೊಡ್ತಾನೆ ದೇವರು. ಅವರು ದೇವತೆಗಳಿಗೆ ಎಷ್ಟು ಸಲ ಶಿಕ್ಷೆ ಕೊಟ್ಟಿಲ್ಲ ದೇವರು? ಜೇವಿಜೇರು ತಗೊಳ್ರಿ, ತಡೆದಿದ್ದಕ್ಕೆ ಜ್ಞಾನಿಗಳನ್ನು, ಋಷಿಗಳನ್ನು, ಬ್ರಾಹ್ಮಣರನ್ನು ಶಿಕ್ಷೆ ಕೊಟ್ಟನೋ ಇಲ್ಲ? ದೊಡ್ಡ ಸ್ಥಾನದಲ್ಲಿ ಇದ್ದ ಮಾತ್ರಕ್ಕೆ ನಾವು ಏನು ಮಾಡಿದ್ರು ನಡೆದೋಗ್ಬಿಡುತ್ತೆ ಅಂತಿಲ್ಲ. ಅದಕ್ಕೆ ಒಬ್ಬ ಲಕ್ಷ್ಮಣ ಸೂರಿ ಅಂತೇಳಿ ಅನ್ಯಾಪದೇಡಿ ಶತಕ ಅಂತ ಮಾಡಿದ್ದಾನೆ, ಬಹಳ ಚೆನ್ನಾಗಿದೆ ಅದು. ಅವನಂತಾನೆ, ಅರ್ಚಾಮ ಸತತಂ ಗಣಾಧಿಪಮತೋ ಆಕು ನಿಹನ್ಮಶ್ಯತಂ. ಆಕು ಅಂದರೆ ಇಲಿ ಅಂತ ಅರ್ಥ. ಆಕು ಸಂಸ್ಕೃತದಲ್ಲಿ ಆಕು ಅಂದರೆ ಇಲಿ. ಇಲ್ಲಿ ನೋಡ್ರಿ, ಗಣಪತಿಯನ್ನು ಪ್ರತಿನಿತ್ಯ ಪೂಜಾ ಮಾಡ್ತೀವಿ, ಅದು ಮಾತ್ರಕ್ಕೆ ಮನೇಲಿ ಇಲಿನ ಕೊಲ್ಲೋದು ಬಿಡ್ತೀವ? ಗಣಪತಿ ವಾಹನಪ್ಪ, ನಮ್ಮ ಮನೆ ಸ್ಟೋರೂಮಲ್ಲಿ ಏನು ತಿಂದರೂ ಸುಮ್ಮಗಿರೋಣ. ಯಾರು ಸುಮ್ಮಗಿರ್ತಾರೆ? ಆ ರ್ಯಾಟ್ ಕಿಲ್ಲರ್ ಇಡ್ತಾರೆ, ಸಾಯಿಸ್ತಾರೆ, ಹೊರಗೆ ಎತ್ತಾಕ್ತಾರೆ. ಗಣಪತಿ ವಾಹನ ಅಂತೇಳಿ ತಪ್ಪು ಮಾಡಿದ್ರು ಹಾಗೆ ಸುಮ್ಮಗಿರ್ತೀವೋ? ಇಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಇದ್ದೇ ಇದೆ. ಅತ್ತೆ ಭೂತಗಳೆಲ್ಲ ರುದ್ರದೇವರ ಸೇವಕರು. ಭೂತಗಳು ಎಷ್ಟೋ ಜನರನ್ನ ತ್ರಾಸ ಕೊಡುತ್ತೆ, ಅಂದ ಮಾತ್ರ ಭೂತಗಳನ್ನ ಹಿಡಿಯೋದು ಬಿಡ್ತೀವ? ಹಿಡಿದಿಡ್ತೀವಿ ತಪ್ಪು ಮಾಡಿದ್ರೆ. ಭೂತಾನ್ ನಿಗೃಣ್ಣೀ ಮಹಾ, ಭೂತಗಳನ್ನ ಹಿಡಿದಾಕ್ತೀವಿ ತಪ್ಪು ಮಾಡಿದ್ರೆ, ಹೌದಾ ಇಲ್ಲ? ಯಾರೊಳಗನ್ನ ಸೇರ್ಕೊಂಡು ತೊಂದರೆ ಕೊಟ್ಟರೆ ಆ ಭೂತವನ್ನು ಹಿಡಿದು ಹೊರಗೆ ಹಾಕ್ತೀವಿ. ದೊಡ್ಡವರ ಆಶ್ರಯ ಇಟ್ಟುಕೊಂಡೀವಿ ಅಂದ ಮಾತ್ರಕ್ಕೆ ನಾವೇನು ಅಧರ್ಮವನ್ನು, ಪಾಪಕರ್ಮಗಳನ್ನು ಮಾಡದೆ ಸಹಿಸ್ಕೊಂತಾನೆ ದೇವರು? ಇಲ್ಲ, ಆ ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ, ಅದು ತಿಳಿಸ್ಕೊಡ್ತಾನೆ. ಅಂತೂ 3 ಜನರು ರಾಕ್ಷಸರಾಗಿದ್ದಾರೆ. ಹಿರಣ್ಯಾಕ್ಷ ಸತ್ತೋಗಿದ್ದಾನೆ. ಹಿರಣ್ಯಕಶಿಪು ಬಂದು ಸಮಾಧಾನ ಮಾಡಿ, ಅಳಬೇಡ್ರಮ್ಮ, ಯಾರ ಸಾವಿಗೆ ಯಾರ ಕಾರಣ ಅಲ್ಲ, ದೇವರೇ ಅವರವರು ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಹುಟ್ಟು ಸಾವುಗಳು ಎಲ್ಲರಿಗೂ ಇದ್ದಿದ್ದೆ. ಜಾತಸ್ಯ ಹಿ ಧ್ರುವೋ ಮೃತ್ಯುಹು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಗಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟು ಸಾವುಗಳಿದ್ದಿದೆ, ಹಾಗೆಲ್ಲ ಅಳಬೇಡ್ರಿ ಅಂತ ಹಿರಣ್ಯಕಶಿಪು ಉಪದೇಶ ಮಾಡ್ದ ದಿತಿದೇವಿಗೆ. ಹಿರಣ್ಯಾಕ್ಷನ ಹೆಂಡತಿ ಋಷದ್ಭಾನು ಅಂತ ಅವಳ ಹೆಸರು, ಹೆಂಡತಿ ಹೆಸರು. ಅವರಿಗೊಬ್ಬರಿಗೆ ಉಪದೇಶ ಮಾಡಿ ದೇವರನ್ನು ಧ್ಯಾನ ಮಾಡ್ರಿ, ಅದರಿಂದ ಸದ್ಗತಿ ಆಗತ್ತೆ. ಎಷ್ಟೊತ್ತಂತ ಅಳ್ತಾ ಕೊಡ್ತೀನಿ. ಸತ್ತವರ ನೆನೆದು ಅಳುತಿಪ್ಪರ ಎಳೆದು ತನ್ನಿರೋ ಎಂದು ಡಂಗುರವ ಸಾರಿದನು ಯಮನು. ಸತ್ತ 10 ವರ್ಷ ಆಗೋಗಿರುತ್ತೆ, ಒಂದು 5-6 ವರ್ಷ ಅವ್ರು ನೆನೆಸ್ಕೊಂಡು ಅಳ್ತಾ ಇರೋದು. ಏನಮ್ಮ ಆರಾಮಾಗಿದ್ದೀರಾ? ನಮ್ಮ ತಾತ ಆಚಾರ್ಯ. ಆಯ್ತಮ್ಮ, ನಿಮ್ಮ ತಾತ ಆಯಿತು, ನೀವು ಆರಾಮಾಗಿದ್ದೀರಾ? ಅವ್ರು ಹೋಗಿ ಭಾಳ ವರ್ಷ ಆಯ್ತಲ್ಲ, ಏನು ಮಾಡ್ಬೇಕು ಆಚಾರ್ಯ, ನಮ್ಮ ತಾತ ಹೋದ್ಮೇಲೆ ನಮಗೇನು ತೋಚ್ತಾನೆ ಇಲ್ಲ. ಅರೆ, ಸತ್ತವ್ರು ನೆನೆಸ್ಕೊಂಡು ಸುಮ್ಮಗೆ ಅಳತಾ ಕೂಡ್ತಾ ನೀ ಏನು ಮಾಡೋ ಕರ್ಮಗಳನ್ನು ಮಾಡದೇ ಇದ್ರೆ ಎಲ್ಲರೂ ಸಾಯಲೇಬೇಕು ಅಂದಮೇಲೆ ಹಂಗೆಲ್ಲ ಅಳತಾ ಕೂಡಬಾರ್ದು. ವಾಸಾಂಸಿ ಜೀರ್ಣಾನಿ ಯಥಾ ವಿಗಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಗಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆ ಬಟ್ಟೆ ಹಳೇದಾದ್ಮೇಲೆ ಬಿಚ್ಚಿ ಹೊಸ ಬಟ್ಟೆ ಉಡ್ತೀವೋ ಇಲ್ಲೋ, ಹಾಗೆ ಈ ದೇಹ ಹಳೇದಾದ್ಮೇಲೆ ಇದನ್ನು ಬಿಟ್ಟು ಬೇರೆ ಹೊಸ ದೇಹಕ್ಕೆ ಹೋಗ್ತಾನೆ ಜೀವ. ಅಂದ ಮಾತ್ರ ಕಳಬಾರ್ದು. ಯಾರನ್ನ ಹಳೆ ಬಟ್ಟೆ ಬಿಚ್ಚಿ ಹೊಸ ಬಟ್ಟೆ ಉಟ್ಕೊಂಡ್ರೆ ಕಳ್ತಾ ಕೊಡ್ತಾರ, ಆಚಾರ್ಯ ಹೊಸ ಬಟ್ಟೆ ಉಟ್ಕೊಂಡ್ಬಿಟ್ಟೆ, ಇಲ್ಲಲ್ಲ ಹಾಗೆ ಇದು ಕೂಡ ಅಂತೇಳಿ ಹಿರಣ್ಯಕಶಿಪು ಉಪದೇಶ ಮಾಡ್ದ. ಯಾಕೆ ಅಂದರೆ ಸತ್ವಗುಣದ ಉನ್ನಾಹ ಆಗಿದೆ ಅಲ್ಲಿ. ಆಮೇಲೆ ಅವನಿಗೆ ಸಿಟ್ಟು ಬಂತು, ದೇವರೇ ಅಲ್ಲ ಕೊಂದಿದ್ದು ನನ್ನ ತಮ್ಮನ, ಆ ದೇವರನ್ನ ಹೆಂಗನ್ನ ಮಾಡಿ ಕೊಲ್ತೀನಿ ಅಂತ ಬ್ರಹ್ಮದೇವನ ತಪಸ್ಸು ಮಾಡ್ದ. ಮಂದರ ಪರ್ವತ ಮೇಲೆ ನಿಂತ್ಕೊಂಡು 2 ಕಾಲಿನ ಹೆಬ್ಬೆರಳ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡ್ದ. ಹೆಬ್ಬೆರಳ ಮೇಲೆ ಸತೇಪೇ ಮಂದರ ದ್ರೋಣ್ಯಾಂ ತಪ ಪರಮದಾರುಣ ಊರ್ಧ್ವಬಾಹು ನಭೋದೃಷ್ಟಿಗಿ ಪದಾಂಗುಷ್ಟಾತ್ರಿತಾವನಿಹಿ. ಹೇಗೆ ಗೊತ್ತಾ? ಊರ್ಧ್ವಬಾಹು, ಈ 2 ಕೈ ಮೇಲೆತ್ತಿದ್ದಾನೆ. ನೂರಾರು ತಿಂಗಳುಗಳವರೆಗೆ ಹೀಗೆ ತಲೆ ಎತ್ತಿದ್ದಾನೆ. ನಾವು ಒಂದು ಸ್ವಲ್ಪ ತಿಂಗ್ ನೋಡ್ತಾ ಇದ್ರೆ ಕುತ್ತಿಗೆ ನೋವು ಬಂದ್ಬಿಡ್ತೇನೆ, ಬೆಲ್ಟ್ ಹಾಕೊಂಡ್ಬಿಡ್ತೀವಿ ಮರುದಿವಸ. 2 ಕಾಲಿನ ಹೆಬ್ಬೆರಳ ಮೇಲೆ ನಿಂತಾನೆ, ಒಂದೇ ಹೆಬ್ಬೆರಳ ಮೇಲೆ. ಈ ಕಾಲಿಗೆ 1 ಹೆಬ್ಬೆರಳು, 2 ಹೆಬ್ಬೆರಳ ಮೇಲೆ ತಪಸ್ಸು ಮಾಡಿದ್ದಾನೆ. ಎಷ್ಟು ತಪಸ್ಸು ಮಾಡಿದ್ದಾನೆ ಮಂದಿರದ್ರ ಮೇಲೆ! ಏನು ಹಸಿವೆ ಇಲ್ಲ, ನೀರಡಿಕೆ ಇಲ್ಲ. ಅವನು ತಪಸ್ಸು ಜಾಸ್ತಿ ಆದಂಗೆಲ್ಲ ಅವನ ತಲೆಯಿಂದ ಹೊಗೆ ಹೊರಡ್ತಾ ಇದೆ ಹಿರಣ್ಯಕಶಿಪುವಿನಿಂದ. ಎಲ್ಲ ಲೋಕಗಳಲ್ಲಿ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ನೆನ್ನೆ ಇದ್ದ ಹಾಗೆ ಬೆಂಗಳೂರಲ್ಲಿ ಆವರಿಸ್ಕೊಂತಲ್ಲ ಹಾಗೆ. ಹಿರಣ್ಯಕಶಿಪು ನೋಡ್ರಿ, ಈ ದೈತ್ಯರು ತಪಸ್ಸು ಮಾಡಿದ್ರೆ ಜಗತ್ತಿಗೆಲ್ಲ ತೊಂದರೆ.
ಈ ಹಿರಣ್ಯಕಶಿಪು ತಪಸ್ಸು ಮಾಡೋ ಅವನ ತಲೆಯಿಂದ ಹೊರಟ ಹೊಗೆ ಎಲ್ಲ ಲೋಕಗಳಲ್ಲಿ ಆವರಿಸಿಕೊಂಡು ಎಲ್ಲ ದೇವತೆಗಳಿಗೆ ಜೀವರಾಶಿಗಳಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಆಯಿತು. 8 ದಿಕ್ಕಗಳಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು. ನಕ್ಷತ್ರಗಳೆಲ್ಲ ಕೆಳಗೆ ಬೀಳ್ತಾ ಇದೆ, ಪರ್ವತಗಳೆಲ್ಲ ಪುಡಿ ಪುಡಿ ಆಗ್ತಾ ಇದೆ, ಸಮುದ್ರ ಎಲ್ಲ ಉಕ್ಕೇರ್ತಾ ಇದೆ, ಜೀವರಾಶಿಗಳೆಲ್ಲ ಸಾಯ್ತಾ ಇದೆ. ಎಲ್ಲ ದೇವತೆಗಳು ಹೋದರು. ಬ್ರಹ್ಮದೇವರೇ ಓಂ ಬ್ರಹ್ಮಣೇ ನಮಃ ಇಷ್ಟೇ. ಅವನ ಎಲುಬುಗಳು ಒಂದು ಮಾತ್ರ ಉಳ್ಕೊಂಡು, ಎಲುಬು ಮೇಲೆ ಚರ್ಮ ಅಟ್ಟೆ, ಮಾಂಸ ಎಲ್ಲ ತಿಂದುಬಿಟ್ಟಿದೆ ಇರುವೆಗಳೆಲ್ಲ. ಅವರೆಲ್ಲ ಅಸ್ಥಿಗತ ಪ್ರಾಣ, ಎಲುಬಿರೋವರೆಗೂ ಬದುಕ್ತಾ ಇದ್ರು ಅವರೆಲ್ಲ. ಗೊತ್ತಾ? ಎಲುಬು ಪುಡಿ ಪುಡಿ ಆಗೋವರೆಗೂ ಬದುಕಿರ್ತಿದ್ರು. ನಾವು ಅನ್ನ ಇರೋವರೆಗೂ ಬದುಕಿರ್ತೀವಂತೆ. ಇವತ್ತು ಉಪವಾಸ, ನಾಳೆನೂ ಉಪವಾಸ, 2 ಏಕಾದಶಿ ಮಾಡ್ಬೋದು, 3ನೇ ದಿವಸ ಸುಸ್ತು. ಯಾರನ್ನ ಮಾತಾಡ್ಲಿಕ್ಕೆ ಬಂದರೆ ನಾಳೆ ಬನ್ನಿರಿ ಅಂತ ಅರ್ಥ. ಇಷ್ಟು ಅಶಕ್ತರು. ನಾವು ಅನ್ನಗತ ಪ್ರಾಣ, ಅವರೆಲ್ಲ ಅಸ್ಥಿಗತ ಪ್ರಾಣ, ನಾವು ಅನ್ನಗತ ಪ್ರಾಣ. ತಪಸ್ಸು ಮಾಡಿದ್ದಾನೆ ಹಿರಣ್ಯಕಶಿಪು. ಜಟಾದೀದಿತಿ ಬೀರೇಜೆ ಸಂವರ್ತ ಇವಾಂಸಕ. ಪ್ರಳಯ ಕಾಲದ ಅಗ್ನಿಯನ್ನು ಹೊರಡ್ತಾ ಇದ್ದಾನೆ ತಲೆಯಿಂದ ಅವನು. ಎಲ್ಲ ದೇವತೆಗಳು ಬ್ರಹ್ಮದೇವನ ಹೋಗಿ ಪ್ರಾರ್ಥನೆ ಮಾಡಿ, ಸ್ವಾಮಿ ಅಲ್ಲೋಲ ಕಲ್ಲೋಲ ಆಗ್ತಾ ಅವನು ವರ ಕೊಟ್ಟುಬಿಟ್ರೆ ಅವನಿಗೆ, ನಮ್ಮನ್ನು ಕೊಂದಾಗ್ತಾ ಇದ್ದಾನೆ ಅವನು. ದೇವತೆಗಳೆಲ್ಲ ಬ್ರಹ್ಮದೇವರು ಬಂದರು. ಹೇಳೋ ಹಿರಣ್ಯಕಶಿಪು, ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ದೋಚಿ ಕಾಚಪ ವರದೋಹ ಮನು ಪ್ರಾಪ್ತ ವರಿಯೋತಾಂ ಇಪ್ಸಿದೋ ವರಹ. ಏನು ವರ ಬೇಕು ಕೊಳೋ ರಾಜ. ರಾಜ ಅಂದ, ನಾನು ಸಾಯಲೇಬಾರ್ದು ಅಂದ. ನೋಡು ನಾನೇ ಸತ್ತು ಹೋಗ್ತೀನಿ ಅಂದ ಬ್ರಹ್ಮದೇವರು. ನಮ್ಮ ಕಂಟ್ರೋಲ್ನಲ್ಲಿರೋದು ನಾವೇನ ಕೊಡ್ಬೋದು. ಯಾರನ್ನ ಹೋಗಿ ನಾಗರಾಜ ಹೋಗಿ ವಿಧಾನಸೌಧ ಬರ್ಕೊಡ್ತೀರಾ ಅಂದರೆ, ಅವರೇ ಒಂದು ಮನೇಲಿ ಏನೋ ಒಂದು ಕಟ್ಕೊಂಡು ನಾರಾಯಣ ಗೋವಿಂದ ಅಂತ ಒಂದು ಸಣ್ಣ ಮನೆ 30-40 ಇದ್ದಾರೆ. ಅವರ ವಿಧಾನಸೌಧ ಬರ್ಕೊಡ್ತಾರೆ. ಅವ್ರೇನು ಬರ್ಕೊಡ್ತಾರ್ರಿ? ವಿಧಾನಸೌಧ ಅವ್ರ ಕೈಯಲ್ಲಿದೆಯಾ? ಇಲ್ವಲ್ಲ. ಹಾಗೆ ಬ್ರಹ್ಮದೇವರಂದ್ರು, ನಾನೇ ಸತ್ತೋಗ್ತೀನಪ್ಪ. ಪಳೆಯ ಕಾಲದಲ್ಲಿ ದೇವ್ರು ನನ್ನೇ ನುಂಗುಬಿಡ್ತಾನೆ, ಚತುರ್ಮುಖ ಬ್ರಹ್ಮದೇವರನ್ನ. ನಾನೇ ಹೋಗ್ತೀನಿ, ನೀ ಏನೋ ಸಾವು ಬಿಟ್ಟು ಬೇರೆ ಇನ್ನೇನೋ ಕೇಳ್ಕೊ. ಹೌದಾ? ಹಾಗಾದರೆ ಆಲ್ಟರ್ನೇಟ್ ಕೇಳ್ತೀನಿ ಅಂದ. ಏನು ಬೇಕಾದ ಕೇಳ್ಕೊ. ನಾ ಸಾಯಬಾರ್ದು ಅಂಬೋದ್ಬಿಟ್ಟು ಇನ್ನೇನೇ ಕೇಳ್ಕೊ. ಅವನಂದ ಹಿರಣ್ಯಕಶಿಪು, ನೀ ಸೃಷ್ಟಿ ಮಾಡಿದ ಯಾವ ಪ್ರಾಣಿಗಳಿಂದ ನಾ ಸಾಯಬಾರ್ದು. ಬ್ರಹ್ಮದೇವರು ವರ ಕೇಳ್ದ. ಮೊದಲನೇ ಮಾತು, ನೀ ಸೃಷ್ಟಿ ಮಾಡಿದ ಯಾವ ಪ್ರಾಣಿಗಳಿಂದ, ಭೂತಗಳಿಂದ, ಜೀವರಾಶಿಗಳಿಂದ ನಾನು ಸಾಯಬಾರ್ದು. ಬ್ರಹ್ಮದೇವರಂದ್ರು ನೀ ಸತ್ತಿ ಅಂದರು. ಅಂದರೆ ಮನಸ್ನ ಅನ್ಕೊಂಡ್ರು, ವರ ಕೊಟ್ಟರು. ಯಾಕೆಂದರೆ ದೇವ್ರನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿಲ್ಲಲ್ಲ. ಯಾವ ಜೀವರಾಶಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡೋದಿಲ್ಲ. ಜೀವರು ನಿತ್ಯ, ಅವರ ದೇಹವನ್ನು ಮಾತ್ರ ಸೃಷ್ಟಿ ಮಾಡಿ ಕೊಡ್ತಾರೆ ಅಷ್ಟೇ ಬ್ರಹ್ಮದೇವರು. ದೇವರು ಅಷ್ಟೇ. ದೇವರು ಯಾರಿಂದನೂ ಸೃಷ್ಟನಲ್ಲ, ಅದಕ್ಕೆ ದೇವರೇ ಕೊಂದಿದ್ದು. ಇನ್ನೊಂದು, ಬ್ರಹ್ಮದೇವರು ವರ ಕೊಟ್ಟರೆ ಬ್ರಹ್ಮದೇವಿನ ಕೆಳಗಿನ ದೇವತೆಗಳು ಯಾರು ಏನು ಮಾಡ್ಲಿಕ್ಕಾಗಲ್ಲ ಅವ್ರನ್ನ. ಬ್ರಹ್ಮದೇವರನ್ನ ಮೇಲಿನ ದೇವತೆಗಳು ಕೊಲ್ಲಬಹುದು ಅಷ್ಟೇ. ಅಂದಮೇಲೆ ಬ್ರಹ್ಮದೇವರಂದ್ರು, ಆಯ್ತಪ್ಪ ಇನ್ನೇನು ಬೇಕಾದ ಕೇಳ್ಕೊ, ವರ ಏನು ಹೋಗೋದು. ಅವನಂದ, ಯದಿ ದಾಸ್ಯಮಿತಾನ್ ವರಾನ್ನೇ ವರದೋತ್ತಮ ಭೂತೇಭ್ಯ ಸ್ತೌತು ಚಿಟ್ಟೇಭ್ಯ ಮೃತ್ಯುನ್ನಾಭೋ ನಮ ಪ್ರಭೋ. ನೀವು ಸೃಷ್ಟಿ ಮಾಡಿದ ಯಾವ ಭೂತಗಳಿಂದ ನಂಗೆ ಸಾವು ಬರಬಾರ್ದು. ಆಯಿತು. ನೆಕ್ಸ್ಟ್ ಅಂದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಹಗಲು ಸಾಯಬಾರ್ದು, ಆಯುಧಗಳಿಂದ ಸಾಯಬಾರ್ದು, ಭೂಮಿಯ ಮೇಲೆ ಸಾಯಬಾರ್ದು, ಆಕಾಶದಲ್ಲಿ ಸಾಯಬಾರ್ದು, ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು, ಪ್ರಾಣ ಇರೋ ಪದಾರ್ಥಗಳಿಂದ ಸಾಯಬಾರ್ದು, ಪ್ರಾಣ ಇಲ್ಲೇ ಇರೋ ಪದಾರ್ಥಗಳಿಂದ ಸಾಯಬಾರ್ದು. ಪ್ರಾಣ ಇರೋ ಪದಾರ್ಥಗಳು, ಪ್ರಾಣ ಇಲ್ಲದೆ ಇರೋ ಪದಾರ್ಥಗಳು ಎರಡೇ. ಇನ್ನು ಮೂರನೇದು ಯಾವುದಪ್ಪ? ಸುಮ್ಗಿರಿ, ಆಮೇಲೆ ಹೇಳ್ತೇನೆ. ಬ್ರಹ್ಮದೇವರಂದರು, ಕೇಳ್ಕೊ. ಪ್ರಾಣ ಇರೋ ಪದಾರ್ಥಗಳಿಂದ ಸಾಯಬಾರ್ದು, ಆಯಿತು. ಪ್ರಾಣ ಇಲ್ಲದೆ ಇರೋ ಪದಾರ್ಥಗಳಿಂದ ಸಾಯಬಾರ್ದು, ಆಯಿತು. ಹೌದಾ? ವ್ಯಸುಮದ್ಭಿರುವ ಅಸುಮದ್ಭಿರುವ ಸುರಾಸುರ ಮಹೋರಗೈಗಿ. ದೇವತೆಗಳಿಂದ, ಅಸುರರಿಂದ, ಸರ್ಪಗಳಿಂದ, ನಾಗಗಳಿಂದ ಅಪ್ರತಿದ್ವಂದ್ವತಾಂ ಯುದ್ಧೇ ಯುದ್ಧ ಏಕಪತ್ಯಂ ಚ ದೇಹಿನಾಂ. ಯಾರು ನನ್ನ ಮುಂದೆ ನಿಂತ್ಕೋಬಾರ್ದ್ರಿ, ಗಡಗಡ ನಡಗಬೇಕಟ್ಟೆ ಕೊಡ್ರಿ ಅಂತ ವರ ಕೊಡ್ರಿ. ಬ್ರಹ್ಮದೇವರಂದರು, ಯಾರಿಗೂ ಇಂಥ ವರ ಕೊಟ್ಟಿಲ್ಲಪ್ಪ. ಏನೋ ನೀ ಕಷ್ಟಪಟ್ಟು ತಪಸ್ಸು ಮಾಡಿದ್ದಿ ಅಂತ ಕೊಟ್ಟಿದ್ದೀನಿ ಅಟ್ಟೆ. ತಾತೇಮೇ ದುರ್ಲಭ ಪುಂಸ ಯಾನ್ ವೃಣೀಚೆ ವರಾನ್ ಮಮ ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್. ಕೊಟ್ಟುಬಿಟ್ಟಿನಿ ತಗೋ ಹೋಯ್ತು. ಯಾವಾಗ ಬ್ರಹ್ಮದೇವರ ವರ ಕೊಟ್ಟರೋ 3 ಲೋಕಗಳಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದೆ. ಗೊತ್ತಿಲ್ಲ, ದುಷ್ಟರ ಕೈಲಿ ಆಯುಧ ಕೊಟ್ಟರೆ ಇನ್ನೇನಾಗತ್ತೆ? ಉಗ್ರವಾದಿಗಳಿದ್ದಂಗೆ. ಅವರಿಗೆ ಆಯುಧಗಳು ಕೊಟ್ಟರೆ ಏನು ಮಾಡ್ತಾರೆ? ಎಲ್ಲ ಜಗತ್ತನ್ನು ಧ್ವಂಸ ಮಾಡ್ತಾರೆ, ತಾವು ನಾಶ ಆಗ್ತಾರೆ, ಇನ್ನೊಬ್ಬರು ನಾಶ ಮಾಡ್ತಾರೆ. ಇಷ್ಟೇ. ಹಿರಣ್ಯಕಶಿಪು ಎಲ್ಲರಿಗೂ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಎಲ್ಲ ದೇವತೆಗಳು ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ, ಬ್ರಹ್ಮದೇವರೇನೋ ವರ ಕೊಟ್ಟುಬಿಟ್ರು, ನಮ್ಮನ್ನೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ನೀವೇ ಅನುಗ್ರಹ ಮಾಡಬೇಕು. ಬ್ರಹ್ಮದೇವರಂದರು, ನಾವೆಲ್ಲ ಸೇರಿ ದೇವರ ಹತ್ರ ಹೋಗೋಣ ಬರ್ರಿ, ದೇವರೇ ನನಗೆ ಆಜ್ಞಾ ಕೊಟ್ಟಿದ್ದಾನೆ ಕೊಡು ಅಂತ. ದೇವರ ಹತ್ರ ಹೋಗಿದ್ದಾರೆ. ದೇವರನ್ನ ಪ್ರಾರ್ಥನೆ ಮಾಡಿದಾಗ ದೇವರಂದರು, ಯಾವಾಗ ದೇವತೆಗಳಿಗೆ ವೇದಗಳಲ್ಲಿ, ಗೋವುಗಳಲ್ಲಿ ನೋಡ್ರಿ
ಮನುಷ್ಯ ಯಾವಾಗ ಅವನು ಬೇಗ ನಾಶ ಆಗ್ತಾನೆ ಅಂದರೆ ದೇವರಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಾಧುಗಳಲ್ಲಿ, ಧರ್ಮದಲ್ಲಿ, ನನ್ನಲ್ಲಿ ಯಾರು ದ್ವೇಷ ಮಾಡ್ತಾರೋ ಆವಾಗ ಅವನು ಬೇಗ ಸಾಯ್ತಾನೆ. ಅವನಿಗೆ ಬೇಗ ಅಂತ್ಯಕಾಲ ಬಂದಂತೆ ತಿಳ್ಕೊಂಬಿಡ್ರಿ. ಯಾವಾಗ ಪ್ರಹ್ಲಾದರಾಜರನ್ನು ದ್ವೇಷ ಮಾಡ್ತಾನೋ ಆವಾಗ ನಾ ಅವನ್ನ ಸಂಹಾರ ಮಾಡ್ತೀನಿ ಮಗನನ್ನ ಅಂತಿಷ್ಟಂದಾಗ ಆಯಿತು ಅಂಥೇಳಿ ವರವನ್ನು ಕೊಟ್ಟು ಎಲ್ಲ ದೇವತೆಗೆ ಹೊರಟು ಬಿಟ್ಟಿದ್ದಾನೆ. ಈ ಕಡೆ ಹಿರಣ್ಯಕಶಿಪುವಿಗೆ ಕಯಾದು ಅಂತ ಹೆಂಡತಿ, 4 ಜನ ಮಕ್ಕಳು, ಪ್ರಹ್ಲಾದ, ಅನುಲ್ಲಾದ, ಸಲ್ಲಾದ, ಹ್ಲಾದ ಅಂತೇಳಿ ಪ್ರಹ್ಲಾದರಾಜರ ಅವತಾರ ಮಾಡಿದ್ದಾರೆ. ಹೇಗಿದ್ರು ಅವರು? ಪರಮ ಭಗವದ್ ಭಕ್ತರು. ಯಾವಾಗಲೂ ದೇವರನ್ನ ಸ್ಮರಣೆ ಮಾಡ್ತಾ ಇದ್ರು, ಯಾವಾಗಲೂ ದೇವರನ್ನ ಧ್ಯಾನ ಮಾಡ್ತಾ ಇದ್ರು. ನೋದ್ವಿಗ್ನ ಚಿತ್ತ ವ್ಯಸನೇಟು ನಿಷ್ಪೃಗ ಶ್ರುತೇಟು ದುಷ್ಟೇಟು ಗುಣೇತ್ವ ವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣದರೀರದೀತ್ ಸದಾ ಪ್ರಜಾಂತ ಕಾಮೋ ರಗಿತ ಸುರೋಸುರಃ. ಯಾವಾಗಲೂ ದೇವರನ್ನ ಧ್ಯಾನ ಮಾಡ್ತಾ ಇದ್ರು. ಉದ್ವೇಗ ಇಲ್ಲ, ಕೋಪ ಇಲ್ಲ, ಅಸಮಾಧಾನ ಇಲ್ಲ, ಸಿಟ್ಟಿಲ್ಲ, ಆಸೆ ಇಲ್ಲ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತಿಲ್ಲ, ಏನೂ ಇಲ್ಲ. ಪ್ರಹ್ಲಾದರಾಜರು ಎಂಥ ಸಾತ್ವಿಕರು ನೋಡ್ರಿ. 4 ಜನ ಮಕ್ಕಳು ಅಷ್ಟೇ, ಪ್ರಹ್ಲಾದ, ಅನುಲ್ಲಾದ, ಸಲ್ಲಾದ, ಹ್ಲಾದ, 4 ಜನ ಸಾತ್ವಿಕರೇ. ಅದಾಗ ನಂಬರ್ 1 ಪ್ರಹ್ಲಾದರಾಜರು. ಅಪ್ಪ ಮಹಾದೈತ್ಯ, ಮಕ್ಕಳು ಎಂಥ ಸಾತ್ವಿಕರು ನೋಡ್ರಿ. ಯಾವಾಗಲೂ ದೇವರನ್ನ ಧ್ಯಾನ ಮಾಡ್ತಾರೆ. ಸ್ವಾಭಾವಿಕವಾದ ಭಕ್ತಿ ದೇವರಲ್ಲಿ. ಕೂತಾಗ, ನಿಂತಾಗ, ಓಡಾಡಬೇಕಾದಾಗ, ಕುಡಿಬೇಕಾದಾಗ, ತಿನ್ನಬೇಕಾದಾಗ, ಮಲಗಿದಾಗ, ಎದ್ದಾಗ ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇದ್ದ. ಭಗವಂತನ ಕಥಾವನ್ನು ಶ್ರವಣ ಮಾಡ್ತಾ ಇದ್ದ. ಇವನ್ನ ವಿದ್ಯಾಪೀಠಕ್ಕೆ ಕಳಿಸಿದ್ರು ಹಿರಣ್ಯಕಶಿಪು, ಷಂಡಾಮರ್ಕರು ಅಂತೇಳಿ. ಷಂಡಾಚಾರ್ಯರು, ಮರ್ಕಾಚಾರ್ಯರು ಅಂತೇಳಿ ಶುಕ್ರಾಚಾರ್ಯ ಮಕ್ಕಳು ಅವರಿಬ್ಬರು. ಅವ್ರ ಹತ್ರ ಅಧ್ಯಯನ ಮಾಡ್ಲಿಕ್ಕೆ ಕೊಟ್ಟು ಕಳಿದ್ರು. ಅವರು ಹೇಳಿದ ಪಾಠ ಕೇಳ್ತಾನೆ ಇದ್ದಿಲ್ಲ ಪ್ರಹ್ಲಾದರಾಜರು. ಯಾಕೆಂದರೆ ಅವ್ರೇನು ಹೇಳ್ತಿದ್ರು? ಹಿರಣ್ಯಕಶಿಪು ಸ್ತೋತ್ರ ಮಂಜರಿ, ಹಿರಣ್ಯಕಶಿಪು ಮಂಗಳಾಷ್ಟಕ, ಹಿರಣ್ಯಕಶಿಪು ಶ್ರಾದ್ದ ಪದ್ಧತಿ, ಹಿರಣ್ಯಕಶಿಪು ಮಂಗಳ ಸ್ತೋತ್ರ, ಹಿರಣ್ಯಕಶಿಪು ಪ್ರಾತಃ ಸ್ತೋತ್ರ. ಅವನು ಪುಸ್ತಕ ಮಾಡಿಬಿಟ್ಟಿದ್ದ. ನಮ್ಮ ಪ್ರಪಂಚನಾಚಾರ್ಯ ಹೇಗೆಲ್ಲ ಪ್ರಿಂಟ್ ಮಾಡಿದ ದೇವರದೆಲ್ಲ, ಹಂಗೆ ಹಿರಣ್ಯಕಶಿಪು ಅವನು ಪುಸ್ತಕ ಪ್ರಿಂಟ್ ಮಾಡಿಬಿಟ್ಟಿದ್ದ. ಯಾರೇ ಸ್ತೋತ್ರ ಮಾಡಿದ್ರು, ಯಾರೇ ಪೂಜಾ ಮಾಡಿದ್ರು ನನ್ನೇ ಪೂಜಾ ಮಾಡಬೇಕು ಅಂದಿದ್ದ ಹಿರಣ್ಯಕಶಿಪು. ಮತ್ತು ಇವನು ವರ ಇಸ್ಕೊಂಡಿದ್ದು ಬ್ರಹ್ಮದೇವರ ಹತ್ರ. ಮತ್ತೆ ಈ ಕೋಡಿ ಬ್ರಹ್ಮದೇವನ ತಪಸ್ಸು ಮಾಡಿ ಪೂಜಾ ಮಾಡಿ ವರ ಇಸ್ಕೊಂಡಿದ್ದು. ಬ್ರಹ್ಮದೇವನ ಯಾರು ಪೂಜಾ ಮಾಡಬಾರ್ದು, ನನ್ನ ಮಾಡಬೇಕು. ಇವಾಗ ನಂಗೆ ಸಾವಿಲ್ಲ, ನಾನೇ ದೇವರು, ಎಲ್ಲ ನನ್ನೇ ಪೂಜಾ ಮಾಡಬೇಕು. ಎಲ್ಲನೂ ಅವಂದೇ ಆಗೋಯ್ತು. ಪಿಂಡ ಪ್ರದಾನ ನನ್ನ ಹೆಸರಲ್ಲೇ ಮಾಡಬೇಕು. ನಿಮ್ಮ ಅಪ್ಪಂದರಿಗೆಲ್ಲ ಪಿತೃದೇವತೆಗಳ ಪಿಂಡನೂ ಅವನೇ ತಿಂದು ಬಿಡ್ತಾನೆ. ಸ್ವಾಮಿ ನಾವೇನು ತಿನ್ನಬೇಕೇನೆ? ಅಟ್ಟು ಮಟ್ಟಿಗೆ ಬಂದಿದ್ದ. ಎಲ್ಲ ಜಗತ್ತಿಗೆ ತೊಂದರೆ ಕೊಡ್ತಾ ಇದ್ದ. ಪ್ರಹ್ಲಾದರಾಜನ ಒಂದು ದಿವಸ ಕರೆದ. ವಿದ್ಯಾಪೀಠದಿಂದ ಏನು ಕಲ್ತ್ಕೊಂಬರೋಣ? ಮಗನ ತೊಡೆ ಮೇಲೆ ಕೂಡಿಸ್ಕೊಂಡು, ಕಂದ ನೀ ಯಾವುದನ್ನ ಸರಿ ಅಂತ ತಿಳಿದಿದ್ಯಪ್ಪ, ಯಾವುದು ಸರಿಯಾದ ವಿಚಾರ ತಿಳಿ ಹೇಳು ಅಂದ್ರೆ, ತತ್ಸಾದು ಮನ್ಯೇ ಅಸುರವರ್ಯ ದೇಗಿನ. ಮಗ ಹೇಳ್ತಾ ಇದ್ದಾನೆ ಪ್ರಹ್ಲಾದರಾಜರು. ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಗಾತೆ ಹಿತ್ವಾತ್ಮಪಾತಂ ಗೃಗಮಂದ ಕೂಪಂ ವನಂ ಗತೋ ಯದ್ಧರಿ ಮಾತ್ರ ಏತ. ಅಪ್ಪ ನಿನಗೆ ಸ್ವಾತಂತ್ರ್ಯ ಭ್ರಮ, ನಿನಗೆ ನಾನೇ ಸ್ವತಂತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಅಜ್ಞಾನ ನಿನಗೆ. ಇವತ್ತಲ್ಲಿ ನಾಳೆ ಸತ್ತೋಗ್ತೀನಿ ನೀನು. ಈ ಸಂಸಾರದಲ್ಲಿ ಯಾವಾಗಲೂ ಮನಸ್ಸಿಟ್ಟು ಎಲ್ಲರಿಗೂ ತೊಂದರೆ ಕೊಡ್ತಾ ಎಷ್ಟು ಸಂದು ಬದುಕ್ತೀನಿ ನೀನು. ಬಿಡು, ವನಕ್ಕೆ ಹೋಗು, ತಪಸ್ಸು ಮಾಡು, ದೇವರ ಅನುಗ್ರಹ ಮಾಡ್ತಾನೆ. ಇಷ್ಟೊಂದು ಕೋಪ ಬಂದೋಯ್ತು ಹಿರಣ್ಯಕಶಿಪು. ನನಗೆ ಉಪದೇಶ ಮಾಡ್ತೀನೋ ನಿನಗೆ? ಅದು ನನ್ನ ವೈರಿಯಾದ ದೇವರ ಬಗ್ಗೆ. ಕೊಂದೇ ಹಾಕ್ಬಿಡ್ತೀನಿ ನಿನ್ನ. ಷಂಡಾಮರ್ಕರ ಏನು ಪಾಠ ಹೇಳ್ತಾ ಇದ್ದೀನಿ ನೀವು? ನಾವು ಹೇಳಿದ ಪಾಠ ನಿಮ್ಮ ಮಗ ಕೇಳೋದೇ ಇಲ್ರಿ. ಅವನು ಇಷ್ಟ ಬಂದಿದ್ದೇ ಮಾಡ್ತಾನೆ. ಸರಿ, ಕರ್ಕೊಂಡೋಗ್ರಿ, ಸರಿಯಾಗಿ ಪಾಠ ಹೇಳ್ರಿ. ಸ್ಕೂಲಲ್ಲಿ ಯಾರನ್ನ ಬುದ್ಧಿ ಕಡಿಸ್ತಾ ಇರ್ತಾರೇನೋ ನಮ್ಮ ಮಗಂದು ದೇವರೇ ಸರ್ವೋತ್ತಮ ಅಂತೇಳಿ. ಹಾಗೆಲ್ಲ ಯಾವ ಹುಡುಗರು ಹೇಳಿಸ್ಕೊಡ್ಬೇಡ್ರಿ. ಮತ್ತೆ ಹೋದರು. ಇನ್ನೊಂದು ದಿವಸ ಕರ್ಕೊಂಬಂದರು. ತಲೆ ಮೇಲೆ ಆಗ್ರಹಣ ಮಾಡಿ, ಮಕ್ಕಳ ತಲೆಯನ್ನು ಆಗ್ರಹಣ ಮಾಡಿದ್ರೆ ಆಯುಷ್ಯ ಬೆಳೆಯುತ್ತಂತೆ. ಅದಕ್ಕೆ ತಂದೆ ಪ್ರತಿನಿತ್ಯ ಮಕ್ಕಳನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ನೆತ್ತಿ ಮೇಲೆ ಆಗ್ರಹಣ ಮಾಡಬೇಕು, ವಾಸನೆ ನೋಡಬೇಕು, ಮುದ್ದು ಕೊಡಬೇಕು. ಅವಾಗ ಅವ್ರಿಗೆ ಆಯುಷ್ಯ ಬೆಳೆಯುತ್ತೆ, ಇನ್ನೊಬ್ಬ ಮಕ್ಕಳು ಆಗತ್ತೆ, ಮುಂದಿನ ಸಂತಾನನೂ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅಂದಮೇಲೆ ಹಿರಣ್ಯಕಶಿಪು ಆಗ್ರಹಣ ಮಾಡಿ ಈ ಸಲ ಯಾವ ಸಾಧು ಅಂತ ಕೇಳಿದ. ನಿಮ್ಮ ಗುರುಗಳೇನು ಹೇಳ್ಕೊಟ್ಟಾರೆ ಅದನ್ನ ಹೇಳು ಅಂದರು. ಷಂಡಾಮರ್ಕರ ಹೇಳ. ಏನು ಪಾಠ ಹೇಳ್ಕೊಟ್ಟಾರೆ? ಷಂಡಾಮರ್ಕರನ್ನ ಪ್ರಹ್ಲಾದರಾಜರು ಗುರುಗಳು ಅಂತ ಅನ್ಕೊಂಡೇ ಇಲ್ಲ ಅವರು. ಯಾಕಂದ್ರೆ ಹರಿಸರ್ವೋತ್ತಮ ಹೇಳೋದೇ ಇಲ್ಲ ಅವರು. ಯಾರನ್ನ ಗುರುಗಳು ಅನ್ಕೊಂಡಾರ? ನಾರದರನ್ನ. ಯಾಕೆಂದ್ರೆ ಅವನ ಸಂಹಾರ ಮಾಡಬೇಕು ಅಂತ ತಪಸ್ಸಿಗೆ ಅಂತ ಹಿರಣ್ಯಕಶಿಪು ಹೋದಾಗ ಕಯಾದುವನ್ನು ಇಂದ್ರದೇವರು ಎಳ್ಕೊಂಡು ಹೋದ್ರು. ಅವನೇ ಇಟ್ಟು ಕೆಟ್ಟವನಾದರೆ ಹುಟ್ಟೋ ಮಕ್ಕಳು ಇನ್ನೆಟ್ಟು ದೈತ್ಯರಿರ್ತಾರೆ, ಅವನ್ನ ಸಂಹಾರ ಮಾಡಬೇಕು ಅಂತ ತೊಗೊಂಡೋದ. ನಾರದರ ದಾರಿಯಲ್ಲಿ ಬಂದು, ಕೊಲ್ಬೇಡಪ್ಪ, ಸಾಕ್ಷಾತ್ ಭಗವದ್ಭಕ್ತರ ಅವತಾರ ಮಾಡ್ತಾ ಇದ್ದಾರೆ, ಇದರಿಂದ ಜಗತ್ತಿಗೆ ಕಲ್ಯಾಣ ಆಗತ್ತೆ ಅಂದಾಗ ಇಂದ್ರದೇವರು ಬಿಟ್ಟರು. ಪ್ರದಕ್ಷಿಣೆ ಹಾಕಿ ಕಯಾದು ನಮಸ್ಕಾರ ಮಾಡಿ ಹೊರಟು ಬಿಟ್ರು. ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದು ಭಾಗವತ ಹೇಳಿದ್ರಂತೆ. ಸಂಪೂರ್ಣ ಭಾಗವತ ಗರ್ಭದಲ್ಲಿದ್ದಾಗೆ ಕೇಳ್ಯಾರ ಪ್ರಹ್ಲಾದರಾಜರು ಭಾಗವತವನ್ನು. ಕಯಾದು ಮಲ್ಕೊಂಡ್ಬಿಡ್ತಿದ್ಲು.
ಇವ್ರು ನಿಲ್ಲಿಸ್ಬಿಟ್ರು ನಾರದರು. ಒಳಗೆ ಅಂದ್ರಂತೆ ನಾರದರಿಗೆ ಪ್ರಹ್ಲಾದರಾಜರಂತಾರೆ, ನಿಲ್ಲಿಸ್ಬೇಡ್ರಿ, ನಾ ಒಳಗೆ ಕೇಳ್ತಾ ಇದ್ದೀನಿ, ಮುಂದೆ ಹೇಳ್ರಿ ಅಂತಂದ್ರೆ. ಗರ್ಭದಲ್ಲಿದ್ದಾಗ ಭಾಗವತ ಶ್ರವಣ ಮಾಡಿದ್ದ, ನಾವು ಹೊರಗೆ ಬಂದನ್ನ ಶ್ರವಣ ಮಾಡಿದ್ರೆ ಹೆಂಗ್ರಿ? ಅಂದಮೇಲೆ ಪ್ರಹ್ಲಾದರಾಜರನ್ನ ಸ್ತೋತ್ರ ಮಾಡ್ತಾರೆ. ಪ್ರಹ್ಲಾದರನ್ನು ಕರ್ಕೊಂಡ್ಬಂದಾಗ ಏನು ಹೇಳ್ಕೊಟ್ಟಾರೆ ಗುರುಗಳು? ಶ್ರವಣಂ ಕೀರ್ತನಂ ವಿಟ್ಟೋಗೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾತ್ಪಿತಾ ವಿಟ್ಟೋ ಭಕ್ತಿ ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ಯೇ ದೀತಮುತ್ತಮಂ. ಶ್ರವಣ, ಭಗವಂತನ ಕಥಾಶ್ರವಣ, ಅವನ ನಾಮಸ್ಮರಣೆ, ಅವನಲ್ಲಿ ಮನಸ್ಸಿನಿಂದ ಧ್ಯಾನ, ಅವನ ಮಹಿಮೆಯನ್ನು ತಿಳ್ಕೋಬೇಕು, ಅವನ ಮಹಿಮೆಯನ್ನೇ ಶ್ರವಣ ಮಾಡಬೇಕು, ಅವನನ್ನೇ ಪೂಜಾ ಮಾಡಬೇಕು, ಅವನ ಸೇವಾ ಮಾಡಬೇಕು, ಅವನಿಗೆ ನಮಸ್ಕಾರವನ್ನು ಮಾಡಬೇಕು ಸರ್ವೋತ್ತಮ ಅಂಥೇಳಿ. ಬೇರೆ ದೇವತೆಗಳಿಗೆಲ್ಲ ದೇವರ ಪರಿವಾರ ಅಂತ ನಮಸ್ಕಾರ ಮಾಡಬೇಕು. ಅವನಲ್ಲಿ ಅವನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತೇಳಿ ತಿಳಿಯೋದೇನೆ ಆತ್ಮನಿವೇದನ, ಅದನ್ನು ಮಾಡಬೇಕು. ಇದು 9 ವಿಧವಾದ ಭಕ್ತಿ. 9 ವಿಧವಾದ ದ್ವೇಷ. ಜೀವರಲ್ಲಿ ಜೀವರು ದೇವರು ಒಂದೇ ಅಂತ ತಿಳಿಯೋದು, ಇದು ಮೊದಲನೇ ದ್ವೇಷ. ದೇವರಿಗೆ ಯಾವ ಗುಣಗಳೂ ಇಲ್ಲ, ಇದು 2ನೇ ದ್ವೇಷ. ದೇವರು ಅಪೂರ್ಣ ಗುಣನಾಗಿದ್ದಾನೆ, ಇದು 3ನೇ ದ್ವೇಷ. ದೇವರಿಗೂ ಬೇರೆ ದೇವತೆಗಳಿಗೂ ಒಂದೇ ಅಂತ ಸಾಮ್ಯವನ್ನು ತಿಳಿಯೋದು, ಅದು 4ನೇ ದ್ವೇಷ. ದೇವರಿಗಿಂತ ಚಿಕ್ಕವರನ್ನು ದೇವರಿಗಿಂತ ದೊಡ್ಡವರು ಅಂತ ತಿಳಿಯೋದು, ಅದೊಂದು ದ್ವೇಷ. ದೇವರಿಗೂ ಭಗವಂತನಿಗೂ ಭಗವಂತನ ರೂಪಗಳಲ್ಲಿ ಭೇದವನ್ನು ತಿಳಿಯೋದು, ರಾಮ ಬೇರೆ, ಕೃಷ್ಣ ಬೇರೆ, ನರಸಿಂಹ ಬೇರೆ, ವಾಮನ ಬೇರೆ, ಬುದ್ಧ ಬೇರೆ ಅಂತ ತಿಳಿಯೋದು, ಇದು ದೇವರ ದ್ವೇಷ ಮಾಡಿದಾಗೆ. ಆಮೇಲೆ ಭಗವಂತನ ಗ್ರಂಥಗಳನ್ನು ನಿಂದ ಮಾಡುವುದು, ರಾಮಾಯಣ ಮಹಾಭಾರತ ಮೊದಲಾದ ಗ್ರಂಥಗಳನ್ನು ನಿಂದನ ಮಾಡೋದು, ಭಗವದ್ ಭಕ್ತರನ್ನು ನಿಂದ ಮಾಡೋದು, ಅವನನ್ನು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಪ್ರಮಾಣಗಳನ್ನು ನಿಂದ ಮಾಡೋದು, ಇದು 9 ವಿಧವಾದ ದ್ವೇಷ. ಇವುಗಳನ್ನು ಬಿಟ್ಟು ದೇವರಲ್ಲಿ ಭಕ್ತಿ ಮಾಡಿ ದೇವರ ಅನುಗ್ರಹ ಮಾಡ್ತಾನೆ ಅಂತಿಷ್ಟು ಹೇಳಿದ್ರು. ಆಮೇಲೆ ದೇವರಿಗೆ ಹುಟ್ಟಿದೆ ಅಂತ ತಿಳಿಯೋ, ದೇವರಿಗೆ ನಮ್ಮಂತಹ ನಮಗಿದ್ದಂಗೆ ದೇವರಿಗೂ ಕೂಡ ಗರ್ಭವಾಸ ದುಃಖ ಇದೆ ಅಂತ ತಿಳಿದ್ರೆ ಅದು ಒಂದು ದೇವರ ದ್ವೇಷ ಮಾಡಿದ ಹಾಗೆ. ಇಷ್ಟು ದ್ವೇಷಗಳನ್ನು ಬಿಡು, ದೇವರಲ್ಲಿ 9 ವಿಧವಾದ ಭಕ್ತಿಯನ್ನು ಮಾಡು, ದೇವರು ನಿಂಗೆ ಅನುಗ್ರಹ ಮಾಡ್ತಾನೆ ಅಂತ ಪ್ರಹ್ಲಾದರಾಜರು ಹೇಳಿಬಿಟ್ರು. ಒಂದು ಕೋಪ ಬಂತು ನೋಡಿ ಹಿರಣ್ಯಕಶಿಪುವಿಗೆ, ನಂಗೆ ಉಪದೇಶ ಮಾಡ್ತೀಯಾ ಅಂತೇಳಿ ಎಳೆದು ದಪ್ಪ ಕೆಳಗೆ ಹಾಕಿ ಅವನು ಹಿರಣ್ಯಕಶಿಪು ಬಂದ, ಬ್ರಹ್ಮ ಬಂದೋ ಕಿಮೇ ತತ್ತೇ ವಿಪರೀತಂ ಶ್ರುತಾಮಯ. ಚಂಡಾಮರ್ಕರೇ, ಏನು ಪಾಠ ಹೇಳ್ತಾ ಇದ್ದೀರಿ ನೀವು? ಸ್ವಾಮಿ, ನಿಮ್ಮ ಮಗ ನಮ್ಮ ಪಾಠ ಕೇಳ್ತಾನೇ ಇಲ್ಲ, ಅವನು ಇಷ್ಟ ಬಂದಂಗೆ ಇರ್ತಾನೆ ವಿದ್ಯಾಪೀಠದಲ್ಲಿ. ನಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ಯೇಜ ತವೇಂದ್ರ ಚತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯುಕ್ಷಮನ್ಯುಂ ಕೊತದಾತ್ಮಮಾನಃ. ನಮ್ಮೇಲೆ ಯಾಕೋ ಕೋಪ ಮಾಡ್ತೀವಿ ಸ್ವಾಮಿ, ನಿಮ್ಮ ಮಕ್ಕಳನ್ನು ಕೇಳಪ್ಪ. ಸ್ವಾಭಾವಿಕವಾಗಿ ಅವನು ಮತ್ತೆ ಭಗವದ್ಭಕ್ತನಾಗಿದ್ದಾನೆ, ನಾವೇನು ಮಾಡ್ಲಿಕ್ಕಾಗಲ್ಲ, ಕೊಂದೇ ಬಿಡ್ರಿ ಇವನ್ನ. ಹಾಗಾದ್ರೆ ಆನೆಗಳಿಂದ ತುಳಿಸಿದ್ರು, ಏನಾಗಿಲ್ಲ, ಆನೆ ತುಳಿದೇ ಇಲ್ಲ, ಬಂದು ಮುದ್ದಿಟ್ಕೊಂಡು ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡಿಬಿಡ್ತು ಪ್ರಹ್ಲಾದರಾಜರಿಗೆ. 1 ತಿಂಗಳು ಉಪವಾಸ ಇರೋ ಹುಲಿ ಬೋನಲ್ಲಿ ಹಾಕ್ಬಿಡ್ರಿ, ಹುಲಿ ಬಂದು ನೆಕ್ಕದಾಗ ಕೂತ್ಬಿಡ್ತು ಪ್ರಹ್ಲಾದರಾಜರ ಕಾಲನ್ನ, ಏನು ಮಾಡಿಲ್ಲ. ಬೆಟ್ಟದ ಮೇಲಿಂದ ಹಾಕ್ಬಿಟ್ರು, ಭೂದೇವಿ ಹಿಡಿದು ಬಿಟ್ಲು. ಅಮ್ಮೋ, ನಮ್ಮಪ್ಪ ಕೊಂದು ಬಿಡ್ತಾನೆ, ದೇವ್ರ ಭಕ್ತರನ್ನು ಸಂರಕ್ಷಣೆ ಮಾಡದೆ ಹೋದ್ರೆ. ಸಮುದ್ರದಲ್ಲಿ ಹಾಕಿದ್ರು, ವರ್ಣದೇವ್ರ ಮೇಲೆ ತಂದಿಟ್ಬಿಟ್ರು. ನದಿಲಿ ಹಾಕಿದ್ರು, ಕಲ್ಲು ಕಟ್ಟಿ ಬೀಸಿ ಹಾಕಿದ್ರು, ಫ್ರಿಜ್ ಒಳಗೆ ಡೀಪ್ ಫ್ರಿಜ್ಜಲ್ಲಿ ಕೂಡಿದ್ರು, ಅಂದರೆ ಐಸ್ ಗಡ್ಡಿ ಮಧ್ಯೆ ಕೂಡಿದ್ರು, ಏನಾಗಿಲ್ಲ. ಬೆಂಕಿ ಒಳಗೆ ಹಾಕಿದ್ರು, ಏನಾಗಿಲ್ಲ. ಅಗ್ನಿದೇವರು ಶಾಂತರಾಗ್ಬಿಟ್ರು. ಕುದಿಯೋ ಎಣ್ಣೆಲಿ ಹಾಕಿದ್ರು, ತಣ್ಣಗಾಗ್ಬಿಡ್ತು. ಎಲ್ಲೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಅದಕ್ಕಂತ ದಾಸನ ಹುಲಿ ಇಲಿಯಾಗುವುದು ತೋಳ ಕೋಳ್ಯಾಗುವುದು. ನರಸಿಂಹದೇವರ ಅವತಾರ ಮಾಡಿ ಮುಗಿಸ್ಬಿಡ್ತೇನೆ ಇವತ್ತು. ಕಲಿಬಂದು ಹಿತ್ತಲನ್ನು ಈಗ ಬಳಿವ ಕಳಮಗ ಚೋರ ಚೊಚ್ಚಿಲಗೂಡಿ ಮಗನಾಗಿ ಪದುಮನಾಭನ ಕೃಪೆಯ ಪಡೆದ ದಾಸರಿಗೆ ಎಲ್ಲೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಕರಡಿ ಕರುವಾಗುವುದು ಉರಿ ಮಂಜುವಾಗುವುದು. ಅರ್ಥ ನೋಡ್ರಿ, ಕರಡಿ ಕರುವಾಗುವುದು ಉರಿ ಮಂಜುವಾಗುವುದು ಕರಿನಾಯಿಯಾಗುವುದು. ಕರಿ ಅಂದರೆ ಮದೋನ್ಮತ್ತವಾದ ಆನೆ, ಅದು ನಾಯಿ ಇದ್ದಂಗೆ ಆಗ್ಬಿಡ್ತಟ್ಟೆ ದೇವ್ರ ಭಕ್ತಿ ಬಂದ್ಬಿಟ್ರೆ. ಕರಿ ಅಂದರೆ ಸಂಸ್ಕೃತದಲ್ಲಿ ಆನೆ ಅಂತ ಅರ್ಥ, ಕರಿ ಬಣ್ಣ ಅಂತ ಅರ್ಥ ಅಲ್ಲ.
ಕರಿನಾಯಿಯಾಗುವುದು ಕಂಡವರಿಗೆ, ಬರದಿಂದ ಸುರಿವ ಮಳೆ ನಿಲ್ಲೆನಲು ನಿಲ್ಲುವುದು, ಜಲಜನಾಭನ ಕೃಪೆಯ ಪಡೆದ ದಾಸರಿಗೆ. ಪ್ರಹ್ಲಾದರಾಜನ 1 ತಿಂಗಳು ಊಟಕ್ಕೆ ಹಾಕಿಲ್ಲ, ಆದರೂ ಗಟ್ಟಿಮುಟ್ಟಾಗೇ ಇದ್ರು. ಅಯ್ಯೋ 1 ತಿಂಗಳು ಉಪವಾಸ ಕೂಡಿದ್ರು, ಸತ್ತಿಲ್ವಾ ಇವನು? ಕ್ಷುದೆ ತೃಷೆ ಆಗದು, ಹಸುವಿನ ಹಿಡಿಕೆನೇ ಆಗಲ್ಲ. ದೇವರೇ ಸಂರಕ್ಷಣೆ ಮಾಡ್ತಾನೆ. ಕ್ಷುದ್ರ ಸಂಗವಾಗದು, ಪದೇ ಪದೇ ರೋಗಗಳು ಬೆನ್ನಟ್ಟವು, ಉದಯಾಸ್ತಮಾನಗಳೆಂಬ ಭಯ ಸುಳಿಯದು, ನರಗರಿಯ ನಿನ್ನ ನಾಮ ನಂಬಿ ಬಜಿ ಪರಿಗೆ. ಹಾಗಾದರೆ ಭಗವದ್ಭಕ್ತರಿಗೆ ಭಯನೇ ಆಗಲ್ವಾ? ಆಗತ್ತೆ, ಭಾಳ ಹೊತ್ತಿರಲ್ಲ. ಬಾರವೋ ಭಯಗಳು ಬಂದರೂ ನಿಲ್ಲವೋ, ಹಾರಿ ಹೋಗುವವು ದಶ ದಿಕ್ಕುಗಳಿಗೆ, ಘೋರ ದುರಿತಾರಿಸಿರಿ ವಿಜಯ ವಿಠಲನಂಗ್ರಿ, ಸೇರಿದ ಮನುಜನಿಗೆ ಇನಿತು ಭಯ ಉಂಟೆ. ಆದ್ದರಿಂದ ಭಗವದ್ಭಕ್ತರಿಗೆ ಭಯನೇ ಇಲ್ಲ, ಏನು ಮಾಡಿದ್ರು ಸತ್ತಿಲ್ಲ. ಹಿರಣ್ಯಕಶಿಪು ಅಂದ, ಬ್ರಹ್ಮದೇವ್ರನ್ನ ವರ ಕೇಳ್ಕೊಬೇಕಾದ್ರೆ ನಂಗೆ ಒಬ್ಬರಿಗೆ ಕೇಳ್ಕೊಂಡು ನಮ್ಮ ವಂಶಕ್ಕೆಲ್ಲ ಕೇಳ್ಕೊಂಡ್ಬಿಟ್ನು. ಯಾಕಂದ್ರೆ ಯಾವ ರೀತಿಯಿಂದಲೂ ಸಾಯ್ತಲ್ಲ ನನ್ನ ಮಗ, ಯಾವ ರೀತಿಯಿಂದಲೂ ಸಾಯ್ಬಾರ್ದು ಅಂತ ನನಗೊಬ್ಬನಿಗೆ ಕೇಳ್ಕೊಂಡು ನನ್ನ ವಂಶಕ್ಕೆಲ್ಲ ಕೇಳ್ಕೊಂಡ್ಬಿಟ್ನೋ. ಯಾಕೆ ನನ್ನ ಮಕ್ಕಳೇ ಸಾಯ್ತಾ ಇಲ್ವಲ್ಲ ನನ್ನ ಮಗ? ಸರಿ, ಗುರುಕುಲಕ್ಕೆ ಮತ್ತೆ ಬಂದಿದ್ದಾರೆ. ಬಂದು ಎಲ್ಲ ಹುಡುಗರನ್ನ ಕೇಳಿದ್ರು, ಬರೋ ಇಲ್ಲಿ, ಬರೀ ಆಟ ಆಡ್ತಾ ಇರ್ತೀರಿ, ದೈತ್ಯ ಬಾಲಕರೆಲ್ಲ ಕೂತಿದ್ರು, ಬರ್ರಿ ಇಲ್ಲಿ, ನಾವೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಅಯ್ಯೋ, ಚಂಡಾಮರ್ಕರ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲ್ಲ, ನಾವ್ಯಾಕೆ ನಿಮಗೆ ಹೇಳಬೇಕು? ಪ್ರಹ್ಲಾದರಾಜನಂದ್ರು, ಬಾಯಿ ಮುಚ್ಚರಿ, ಬರೀ ಆಟ ಆಡಿ ಹಾಳು ಮಾಡ್ಕೊಂಡ್ಬಿಡ್ತೀರಿ ಜೀವನ. ನರಜನ್ಮ ಬರುವುದೇ ಕಷ್ಟ, ಅದನ್ನು ಅರಿತು ನೋಡಲು ನಿಮಗೆ ವಿಪ್ರತ್ವ ಶ್ರೇಷ್ಠ, ಮರಳಿ ಬಾಗುವುದೇ ಉತ್ಕೃಷ್ಟ. ನಮ್ಮ ಮರುತನ ಮತವ ಪೊಂದುವುದೇ ದುರ್ಘಟ, ಕೇಳಲವೋ ಮರ್ಕಟ, ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನಂಗ್ರಿಯ ನೆನೆ ಕಂಡ್ಯ ಮನವೇ. ಬರ್ರೋ ಇಲ್ಲಿ ಕೂಡ್ರಿ. ನಿಮಗೆ ಶತ್ರು ಯಾರು ಗೊತ್ತಾ? ಉದಾಸೀನ ಯಾರು ಗೊತ್ತಾ? ನಿಮ್ಮ ಮಿತ್ರರು ಯಾರು ಗೊತ್ತಾ? ನಿಮಗೆ ಆಪತ್ತು ಯಾವುದು ಗೊತ್ತಾ? ಸಂಪತ್ತು ಯಾವುದು ಗೊತ್ತಾ? ಏನೂ ಗೊತ್ತಿಲ್ಲ, ನಾ ಹೇಳ್ತೀನಿ ಬರ್ರಿ. ಶತ್ರು ಯಾರು ಗೊತ್ತಾ? ನಿಮ್ಮಲ್ಲಿರೋ ಶತ್ರುಗಳು ಯಾರು ಗೊತ್ತಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅವರೇ ನಿಮ್ಮ ಶತ್ರು. ಉದಾಸೀನ ಯಾರು ಗೊತ್ತಾ? ಭಗವದ್ವೇಷಿಗಳು. ಧರ್ಮ ಧರ್ಮ ದೇವರು ನರಕ ಸ್ವರ್ಗ ಯಾವುದು ಇಲ್ಲ ಅಂತಾರಲ್ಲ, ಅಂತ ಅವರು ಉದಾಸೀನ ಮಾಡಿಬಿಡ್ರಿ, ಅವ್ರ ಹತ್ರ ಕರೆಸ್ಬೇಡ್ರಿ, ಅವ್ರ ಹತ್ರ ಹೋಗ್ಬೇಡ್ರಿ. ನಿಮಗೆ ಮಿತ್ರ ಯಾರು ಗೊತ್ತಾ? ಸಜ್ಜನರು, ಜ್ಞಾನಿಗಳು, ಭಗವಂತನ ತತ್ವಜ್ಞಾನವನ್ನು ಉಪದೇಶ ಮಾಡೋರು, ಅವ್ರು ನಿಮಗೆ ಮಿತ್ರರು. ಮತ್ತೆ ಆಪತ್ತು ಯಾವುದು ಗೊತ್ತಾ? ಯಾವಾಗ ದೇವ್ರನ್ನ ಮರಿತೀವಿ ಅದೇ ಆಪತ್ತು. ಸಂಪತ್ತು ಏನು ಗೊತ್ತಾ? ಯಾವಾಗ ದೇವ್ರನ್ನ ಗುರುಗಳನ್ನು ಸ್ಮರಣೆ ಮಾಡ್ತೀವಿ ಅದೇ ಸಂಪತ್ತು. ಅವರೆಲ್ಲ ದೈತ್ಯ ಬಾಲಕರಂದರು. ಪ್ರಹ್ಲಾದ ಇಂಥ ಮಾತು ಒಂದು ದಿವಸ ಹೇಳಿಲ್ಲಲ್ಲಪ್ಪ ಚಂಡಾಮರ್ಕರು. ಆದ್ದರಿಂದ ನನ್ನ ಮಾತು ಕೇಳ್ರಿ, 100 ವರ್ಷ ಆಯುಷು, ಅದರೊಳಗೆ ಅರ್ಧ ಎಲ್ಲ ರಾತ್ರಿ ನಿದ್ದೆಯಲ್ಲಿ ಕಳೆದು ಬಿಡ್ತೀವಿ. ಇನ್ನು ಸ್ವಲ್ಪ ಕುಟುಂಬ ಪೋಷಣೆಗಾಗಿ, ಇನ್ನು ಸ್ವಲ್ಪ ದುಡ್ಡು ದುಡಿಯೋದಕ್ಕಾಗಿ, ಇನ್ನು ಸ್ವಲ್ಪ ವಯಸ್ಸಾದ್ಮೇಲೆ ಇನ್ನು ಸಾಧನೆ ಏನು ಮಾಡ್ದಂಗಾಯ್ತು ನೀವು? ಅದನ್ನ ಸಾಧನೆ ಮಾಡ್ಬೇಕು. ಯಾವಾಗಲೂ ಭಗವನ್ ನಾಮಸ್ಮರಣೆ ಮಾಡ್ಬೇಕು. ಮಾಡ್ರಿ ಎಲ್ಲರೂ. ನಾರಾಯಣತೆ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ ಹೇಳ್ರಿ ಎಲ್ಲಾರು. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ, ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ದೇವನಾಮಸ್ಮರಣೆ ಮಾಡಿ ಎಲ್ಲ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ಹೀಗೆ ಭಗವನ್ ನಾಮಸ್ಮರಣೆ ಮಾಡ್ತಾ ಅವ್ರ ಕೈಲಿ ನಾಮಸ್ಮರಣೆ ಮಾಡಿಸಿ ಗುರುಕುಲ ಎಲ್ಲ ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಚಂಡಾಮರ್ಕರ್ ಬಂದರು. ಕಂಸ ತಾಚಡ್ಡ ಕೋತಿ ವನಮೆಲ್ಲ ಚಡಿಪೆ ಅಂಥೇಳಿ ಪ್ರಹ್ಲಾದರಾಜರು ತಾವು ದೇವಸ್ಮರಣೆ ಮಾಡಿ ಇನ್ನೊಬ್ಬರ ಕೈಲಿ ದೇವಸ್ಮರಣೆ ಮಾಡಿಸಿ ವಿದ್ಯಾಪೀಠ ಎಲ್ಲ ಕೆಡಿಸ್ಬಿಟ್ರು. ನಿನ್ನ ಸ್ಮರಣೆನೇ ಯಾರು ಮಾಡ್ತಾ ಇಲ್ಲ. ಹಿರಣ್ಯಕಶಿಪು ಪುಸ್ತಕಗಳಲ್ಲಿ ಸುಟ್ಟಾಕ್ಬಿಟ್ಟಾರಟ್ಟೆ. ಎಲ್ಲ ದೇವಸ್ಮರಣೆ ಮಾಡ್ತಾ ಇದ್ದಾರೆ ದೈತ್ಯರೆಲ್ಲರೂ ಕೂಡ. ಹಿರಣ್ಯಕಶಿಪು ಓಡೋಡಿ ಬಂದ. ಏಯ್ ದುರ್ವಿನೀತ ವಿನಂದಾತ್ಮನ್ ಬಾಯಿಲೆ, ನಕೆ ಯಾರೋ ನಿಂಗೆ ಧೈರ್ಯ ಕೊಟ್ಟಿದ್ದು, ಯಾರೋ ನಿಂಗೆ ಶಕ್ತಿ ಕೊಟ್ಟಿದ್ದು,
ನ ಕೇವಲಮ್ಮೆ ಪ್ರಹ್ಲಾದಾದ್ರು ಅವನು ಅಷ್ಟು ಕೋಪದಿಂದ ಕೇಳ್ತಾ ಇದ್ರೆ ಇಡೀ ಜಗತ್ತೇ ಗಡಗಡ ಅಲ್ಲಾಡುತ್ತೆ ಹಿರಣ್ಯಕಶಿಪುವಿಗೆ. ಪ್ರಹ್ಲಾದರಾದ್ರೆ ಮಾತ್ರ ಒಂಚೂರು ಭಯ ಇಲ್ರಿ. ಅವನು ಬೈತಾ ಇದ್ರೆ ಪ್ರಹ್ಲಾದರಾದ್ರು ಧೈರ್ಯದಿಂದ ಕೂತಿದ್ರು. ನಿನಗೆ ಯಾರೋ ಈ ಧೈರ್ಯ ಕೊಟ್ಟಿದ್ದು, ನಿನಗ್ಯಾರೋ ಈ ಶಕ್ತಿ ಕೊಟ್ಟಿದ್ದು? ಪ್ರಹ್ಲಾದರಾಜರಂತಾರೆ, ನ ಕೇವಲಮ್ಮೆ ಭವತಚ್ಚ ರಾಜನ್ ಬಲಂ ತವೈ ಬಲಿನಾಂ ಚಾಪರೇಚಾಂ ಪರಾವರೇಮಿ ತಿರಜಂಗಮಾಯೇ ಬ್ರಹ್ಮಾದಯೋ ಏನ ವಚಂ ಪ್ರಣೀತಾಗ. ನನಗೆ, ನಿಂಗೆ, ನಿಮ್ಮಪ್ಪಂಗೆ, ಅವರಪ್ಪಂಗೆ ಎಲ್ಲ ಜೀವರಾಶಿಗಳ ಶಕ್ತಿ, ಧೈರ್ಯ, ಸಾಮರ್ಥ್ಯ ಕೊಡೋನು ದೇವರೇ. ಅವನೇ ಕೊಡ್ತಾನೆ. ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಯತ್ವಯ ಮಂದಭಾಗ್ಯೋಕ್ತೋ ಮದನ್ನೋ ಜಗದೀಶ್ವರಃ ಕ್ವಾಸೋ ಯದಿನ ಸರ್ವತ್ರ ಸ್ತಂಭೆ ಕಸ್ಮಾತ್ ನ ದೃಶ್ಯತೆ. ಹಾಗಾದ್ರೆ ನೀ ಹೇಳಿದ ದೇವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನ. ಓ, ಎಲ್ಲೆಲ್ಲಿದ್ದಾನೆ? ಎಳ್ಳು ಕೊನೆಯ ಮುಳ್ಳು ಮೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ತಾವಿ ಎಲ್ಲೂ ಲಕುಮಿ ನಲ್ಲನಿದ್ದಾನೆ ಸ್ವಾಮಿ ಅನಂತನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಸ್ವಾಮಿ ಅನಂತನಿದ್ದಾನೆ. ನಮ್ಮ ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ಕಂಬದಲ್ಲಿದ್ದಾನ? ಇದ್ದಾನೆ. ಇಲ್ಲ ಅಂದರೆ ಕೊಂದು ಬಿಡ್ತೇನೆ. ನೀ ಇಡೇ ಸರ್ವತ್ರ ಇದ್ದಾನೆ. ಖಡ್ಗಂ ಪ್ರದುಕ್ಯೋತ್ಪತಿತೋವರಾತನ ಸ್ತಂಭಂಬ ಬಂಜಾತಿ ಬಲಂ ತ್ವಮುಟ್ಟಿನ. ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಸ್ತಂಭವನ್ನು ಕಾಲಿಂದ ಒದ್ದ ಹಿರಣ್ಯಕಶಿಪು. ಸತ್ಯಂ ವಿಧಾತುಂ ನಿಜಭೃತ್ಯ ಬಾಧಿತಂ ವ್ಯಾಪ್ತಿಂ ಚ ಭೂತೆ ತ್ವಕಿಲೇಟು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಗನ್ ಸ್ತಂಭೇ ತಬಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹದೇವರು ಬಂದರು. ಎಂಥ ಭಯಂಕರವಾದ ರೂಪ ಅದು, ನೋಡ್ಲಿಕ್ಕೆ ಆಗಿಲ್ಲ ಅವನಿಗೆ. ಲಟ 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 ಲಟಕರಿಸಿ ವನ ಜಾಂಡ ಕಟಗ ಪಟ 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 ಪೊಟದಿ ಬಿಚ್ಚುತ್ತಿರಲು ಪುಟ 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 ನೆಗದು ಚೀರಿ ಹಾರುತ ಪಲ್ ಕಟ 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 ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ತಟತ್ಕೋಟಿ ಉದ್ಧಟನೆ ಆರ್ಭಟವಾಗಿ ತೋರಲು ಕುಟಿನ ನಗಿತ ವ್ಯಕ್ತ ವಿಜಯ ವಿಠಲ ಅಂತ ನರಸಿಂಹದೇವರು ಬಂದರು. ಎದೆನೇ ಹೊಡ್ಕೊಂಡ್ಬಿಟ್ಟ ಅವನು. ದೀಟ ನಿಟಿಲ ನೇತ್ರ ಸುರಕಟ ಪರಿಪಾಲ ಬೊಬ್ಬಿರಿಯ ವೀರ ಧ್ವನಿಯಿಂದ ತುರಗಿರಿ ಹಬ್ಬಿ ಮುಂಚೂಣಿ ಊರಿ ಹೊರಗೆದ್ದು ಸುತ್ಯ ಉಬ್ಬಸರವಿಗಾಗೆ ಅಬ್ದಿಜ ನಡುಗುತ್ತಿರೆ. ಉಬ್ದಿ ಸಮಕುಕ್ಕಿ ಹೊರ ಚಲ್ಲಿ ಬರುತ್ತಿರೆ. ಅಬ್ಜ ಭವಾದಿಗಳು ತಬ್ಬಿಬ್ಬುಗೊಂಡರು. ಅಬ್ಬರವೇನಿತು ಅಬದಗಳೆಯ ತೆಗೆಯೇ ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ಶಬ್ದ ಎಲ್ಲಿ ಹೋಯ್ತು? ಬ್ರಹ್ಮಾಂಡ ಕರ್ಪನೆ ಹೊಡೆದು ಅವ್ಯಾಕೃತ ಆಕಾಶ, ಸತ್ವರಜಸ್ತಮೋ ಗುಣಗಳ ವ್ಯಾಪ್ತಿಯನ್ನು ದಾಟಿ ಅವ್ಯಾಕೃತ ಆಕಾಶ ತನಕ ನರಸಿಂಹದೇವರು ಶಬ್ದ ಹೋಯ್ತಂತೆ. ಅವರು ಒದುರ್ತಾ ಇದ್ರೆ ಬ್ರಹ್ಮದೇವದ್ರು ಎದೆ ಹೊಡ್ಕೊಂಡ್ಬಿಟ್ಟ ಅವನು ಹಿರಣ್ಯಕಶಿಪು. ಏನಿದು ರೂಪ ಇದು? ಅಮ್ಮೋ, ಒಬ್ಬರಿಗೊಚವಲ್ಲದ ಹೋಗೋ ವಿಜಯ ವಿಠಲ ಇಬ್ಬಗೆಯಾಗೆ ಕಂಬದಿಂದಲಿ ಪೊರವಂಟ. ನರಸಿಂಹದೇವರು ಬಂದ ತಕ್ಷಣ ಸತ್ಯಂ ವಿಧಾತುಂ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದಾರೆ ದೇವರ ಮೇಲೆ. ನರಸಿಂಹದೇವರು ಎಂಥ ಶಾಂತ ಮೂರ್ತಿ ಗೊತ್ತಾ? ಕೆಲವು ಜನ ನರಸಿಂಹದೇವರು ಕೋಪಿಟ್ರು ಅಂತಾರೆ. ಅಯ್ಯೋ, ನರಸಿಂಹದೇವರು ಉಪಾಸನೆ ಮಾಡಿದ್ರೆ ನಮ್ಮನ್ನು ಪ್ರತಿನಿತ್ಯ ನಾವು ಮನೆಯಿಂದ ಹೊರಗೋಗಿ ತಿರುಗಿ ಮನೆಗೆ ಸುಖವಾಗಿ ಬರಬೇಕು ಅಂದರೆ ನರಸಿಂಹದೇವರು ಸ್ಮರಣೆ ಮಾಡಬೇಕು. ದೇವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ನರಸಿಂಹದೇವರು. ಎಂತಹ ಕಾಡಲ್ಲಿ ಹೋಗಲಿ, ಎಂತಹ ವನದಲ್ಲಿ ಹೋಗಲಿ, ನರಸಿಂಹದೇವರು ಸ್ಮರಣೆ ಮಾಡಿ ಹೋದರೆ ಸುಖವಾಗಿ ವಾಪಸ್ ಬರ್ತೀವಿ. ದುರ್ಗಾದೇವಿ ಸ್ಮರಣೆ ಮಾಡಬೇಕು, ಪರಮೇಶ್ವರನ ಸ್ಮರಣೆ ಮಾಡಬೇಕು, ರುದ್ರದೇವರ ಸ್ಮರಣೆ ಮಾಡಬೇಕು, ಪಾರ್ವತೀದೇವಿ ಸ್ಮರಣೆ ಮಾಡಬೇಕು, ಎಲ್ಲ ದೇವತೆಗಳ ಸ್ಮರಣೆ ಮಾಡಿ ಹೊರಡಬೇಕು. ಬಂದವರೇ ಆ ನರಸಿಂಹದೇವರ ಅವನ ಎಳೆದವನು ಹಾರ್ದ. ಹಿರಣ್ಯಕಶಿಪು ನರಸಿಂಹದೇವರ ಮೇಲೆ ಹೇಗಿತ್ತು ಅಂದರೆ ಸೂರ್ಯನ ಮುಂದೆ ದೀಪದ ಹೊಳ ಹಾರ್ದಂಗಿತ್ತು. ಹಾರಿದ್ದಾನೆ. ದೇವರು ಅವನ ಕೈ ಮುರಿದು ಅವನು ಎಳ್ಕೊಂಡು ಹೋದ. ಹೊಸ್ತಲ ಹತ್ರ ಹೋಗಿ ಹೊಸ್ತಲ ಮೇಲೆ ಕೂತ್ಕೊಂಡ ದೇವರು. ಅಂತಃಪುರದ ಹೊಸ್ತಿಲ ಮೇಲೆ. ಅವನೇನಂದ, ಒಳಗೆ ಸಾಯಬಾರ್ದು ಹೊರಗೆ ಸಾಯಬಾರ್ದು, ಅದಕ್ಕೆ ಹೊಸ್ತಿಲ ಮೇಲೆ ಕೂತ್ಕೊಂಡ್ರು ದೇವರು. ಇನ್ನೊಂದೇನು ಕೇಳಿದ್ದ, ಪ್ರಾಣ ಇರೋ ಪದಾರ್ಥಗಳಿಂದ ಸಾಯಬಾರ್ದು, ಪ್ರಾಣ ಇಲ್ಲದೆ ಇರೋ ಪದಾರ್ಥಗಳಿಂದ ಸಾಯಬಾರ್ದು ಅಂತ. ಉಗುರು ಪ್ರಾಣ ಇದ್ದಿದ್ದು ಹೌದು, ಇಲ್ಲದೇ ಇದ್ದು ಹೌದು, ಎರಡೂ ಹೌದು. ಪ್ರಾಣ ಇಲ್ಲ ಅನ್ನೋಣ ಬೆಳೀತಾ ಇರುತ್ತೆ, ಪ್ರಾಣ ಇದೆ ಅಂದರೆ ಕತ್ತರಿಸಿದ್ರೆ ನೋವಾಗಲ್ಲ. ಪ್ರಾಣ ಇದ್ದಿದ್ದು ಹೌದು, ಇಲ್ಲದೇ ಇದ್ದು. ಅದಕ್ಕೆ ಉಗುರಿನಿಂದ ಹರಿದು ಬಿಟ್ಟ ದೇವರು, ಉಗುರಿನಿಂದ ಸಂಹಾರ ಮಾಡಿದ್ದಾನೆ. ಅದಕ್ಕೆ ಪಾನ್ ತ್ವಸ್ಮಾನ್ ಪುರು ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ಬರೆದಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಸಂಪುಟಾಕಾರವಾಗಿ ನರಸಿಂಹಸ್ತುತಿ, ನರಸಿಂಹ ನಖಸ್ತುತಿ. ಪಾನ್ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾಂಗ
ನರಸಿಂಹದೇವರ ಉಗುರು ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತೇಳಿ ಉಗುರನ್ನ ಹರಿದು ಬಿಸಾಕ್ಬಿಟ್ರೆ ನರಸಿಂಹ ಸಂಹಾರ ಮಾಡಿದ ಸತ್ತೇ ಹೋಗಿದ್ದಾನೆ. ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಅವನನ್ನು ಕೊಂದು ಬಿಟ್ಟಿದ್ದಾರೆ. ದಾಸರಂತಾರೆ, ನರಸಿಂಹದೇವರು ಹಿರಣ್ಯಕಶಿಪು ಹೊಟ್ಟೆ ಬಗದ್ನಲ್ಲ, ಅದು ಕೊಂದಿದ್ದಲ್ಲ. ಅದು ಯಾಕೆ ಅಂದರೆ ಪ್ರಹ್ಲಾದರಾಜರಂಥ ಮುತ್ತುಗಳು ಇನ್ನೆಷ್ಟು ಹೊಟ್ಟೆಯಲ್ಲಿ ಇದೆಯೋ ಅಂತ ನೋಡ್ಲಿಕ್ಕೆ ಹರಿದಾರಂತ. ಇಂಥ 4 ಜನ ಮುತ್ತಿನಂಥ ಮಕ್ಕಳನ್ನ ಹರಿದಾನ ಹಿರಣ್ಯಕಶಿಪು. ಇನ್ನ ಮುತ್ತುಗಳು ಹೊಟ್ಟೆಯಲ್ಲಿ ಇದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಹರಿದಿದ್ದಾನಂತ್ರಿ. ದಾನವನ ಕೊಂದದ್ದಲ್ಲ ಕಾಣಿರೋ ಗಾನ ವಿನೋದಿ ನಮ್ಮ ತೊರವೆಯ ನಾರಸಿಂಹ. ಹಾಗಾದ್ರೆ ಕೊರಳು ಮಾಲೆ ಯಾಕೆ ಹಾಕ್ಕೊಂಡ? ಇಂಥ ಭಗವದ್ಭಕ್ತರ ಸಂಬಂಧ ನಂಗೂ ಇರಲಿ ಅಂತೇಳಿ ಕರಳಿನ ನಂಟು ಅಂತಾರಲ್ಲ, ಅದಕ್ಕೆ ಕರಳು ಹಾಕ್ಕೊಂಡಂತೆ. ಅಟ್ಟೆ ಹೊರತು ಸಂಹಾರ ಮಾಡಿದ್ದಲ್ಲ. ಇದಾದ್ಮೇಲೆ ಅವನ ಉದ್ಧಾರ ಮಾಡಿದ್ರು. ಪ್ರಹ್ಲಾದರಾಜರಂದ್ರೆ ನಮ್ಮ ಅಪ್ಪನ ತಪ್ಪನ್ನು ಕ್ಷಮಿಸಿ ನಮ್ಮ ಉದ್ಧಾರ ಮಾಡಪ್ಪ, ನಿಮ್ಮ 21 ತಲೆ ಉದ್ಧಾರ ಆಗೋಯ್ತು ಹೋಗೋ ಅಂದರು. 21 ತಲೆ ಎಲ್ಲಿದೆ ರೀ? ಪ್ರಹ್ಲಾದರಾಜರಪ್ಪ ಹಿರಣ್ಯಕಶಿಪು, ಅವರಪ್ಪ ಕಶ್ಯಪರು, ಅವರಪ್ಪ ಮರೀಚಿ ಋಷಿಗಳು, ಅವರಪ್ಪ ಬ್ರಹ್ಮದೇವರು. 5ನೇ ತಲೆ 6ನೇ ತಲೆ ದೇವರೇ. ಮತ್ತು 21 ತಲೆ ಎಲ್ಲಿ ಬಂತು? ಅದಕ್ಕೆ ಟಿಪ್ಪಣಿಕಾರ ಬರೀತಾರೆ, ಜನ್ಮಾಂತರ ಪಿತೃದೇವತೆಗಳನ್ನು ತೆಗೆದುಕೊಳ್ಳ್ರಿ, 21 ಪಿತೃದೇವತೆಗಳನ್ನು ದೇವರು ಉದ್ಧಾರ ಮಾಡಿದ್ದ ಅಂತ. ಎಷ್ಟು ನಿರ್ಣಯ ನೋಡ್ರಿ. ತ್ರಿಸಪ್ತ ಪಿಪ್ಪಿತಾ ಪೂತಃ ಪಿತೃಭಿಸ್ತೇದಾಗ ಎಂಥ ನಿರ್ಣಯವನ್ನು ಕೊಡ್ತಾನೆ. ಆಮೇಲೆ ನರಸಿಂಹದೇವರು ನನ್ನ ನೋಡಿದ್ರೆ ಭಯ ಆಗ್ತಾ ಇಲ್ವಾ? ನಿನ್ನ ನೋಡಿದ್ರೆ ಯಾಕೆ ಸ್ವಾಮಿ ಭಯ? ಅನುಗ್ರಹ ಮಾಡೋನು, ಶಾಂತ ಮೂರ್ತಿ ನೀನು, ನಿನಗೇನು ಬರಬೇಕು ಕೇಳ್ಕೊಪ್ಪ. ನಿನಗೆ ನಿನ್ನಿಂದ ಭಯ ಅಲ್ಲ ಸ್ವಾಮಿ, ಸಂಸಾರದಲ್ಲಿ ಭಯ ನನಗೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಇವರೇ ನನ್ನ ಮೊಸಳೆಗಳಿದ್ದಂಗೆ ಹರ್ಕೊಂಡು ತಿಂತಾರೆ. ನನ್ನ ಕಣ್ಣು ಕೆಟ್ಟದ್ದು ನೋಡ್ಬೇಕನ್ಸತ್ತೆ, ಕಿವಿ ಕೆಟ್ಟದ್ದು ಕೇಳ್ಬೇಕನ್ಸತ್ತೆ, ಮೂಗು ಕೆಟ್ಟದ್ದು ವಾಸನೆ ನೋಡ್ಬೇಕನ್ಸತ್ತೆ, ಬಾಯಿ ದೇವ್ರ ನೈವೇದ್ಯ ಮಾಡಿದ್ದನ್ನು ಕೆಟ್ಟದ್ದನ್ನು ತಿನ್ಬೇಕನ್ಸತ್ತೆ, ಇಂದ್ರಿಯಗಳು ಕೆಟ್ಟದ್ದನ್ನು ಸ್ಪರ್ಶ ಮಾಡ್ಬೇಕನ್ಸತ್ತೆ. ಅದೆಲ್ಲದರಿಂದ ಸಂರಕ್ಷಣೆ ಮಾಡಪ್ಪ ಸಂಸಾರದಿಂದ. ಮನಸ್ಸು ನಿನ್ನಲ್ಲೇ ಇರಬೇಕು, ಕಣ್ಣುಗಳು ನಿನ್ನೇ ನೋಡ್ತಾ ಇರಬೇಕು, ನಿನ್ನನ್ನೇ ಧ್ಯಾನ ಮಾಡ್ತಾ ಇರಬೇಕು, ನಿನ್ನ ಸೇವಾನೇ ಎಲ್ಲ ಅವಯುಗಳು. ಹಾಗೆ ಅನುಗ್ರಹ ಮಾಡು. ಪ್ರಹ್ಲಾದ ಅಷ್ಟೆಲ್ಲ ವರವನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಬ್ರಹ್ಮದೇವನ ಕರೆದ್ರು, ಇನ್ಮೇಲೆ ಹಿಂಗೆಲ್ಲ ವರ ಕೊಡಬೇಡ್ರಪ್ಪ, ಮೇಲೆ ಕೆಳಗೆ ಹಿಂದೆ ಮುಂದೆ ಅಕ್ಕಪಕ್ಕ ಇರಲಿ, ಸುಮ್ಮಗೆ ಅಂದ್ರೆ ಅಷ್ಟೇ. ದೇವರು ಕೊಲ್ಲೋನ್ ದೇವರು ಇದ್ದಾಗ ಯಾರು ಏನು ವರ ಕೊಟ್ಟರೆ ಏನ್ರಿ? ಸಾಯೋದು ಬಿಟ್ಟು ಇನ್ನೆಲ್ಲ ವರ ಕೊಡು ಅಂತ ಹೇಳ್ಬಿಟ್ಟಿದಾರಲ್ಲ. ಅಂತೂ ಮುಂದೆ ನಾರದರು ಯುಧಿಷ್ಠಿರನಿಗೆ ವಿಶೇಷವಾಗಿ ತತ್ವೋಪದೇಶವನ್ನು ಮಾಡ್ತಾರೆ. ಬಹಳ ಚೆನ್ನಾಗಿ ಉಪದೇಶ ಮಾಡಿದ್ದಾರೆ. ತಮ್ಮ ವೃತ್ತಾಂತವನ್ನು ಕೂಡ ಕಡೆಯ ಭಾಗದಲ್ಲಿ ಸಪ್ತಮ ಸ್ಕಂದದಲ್ಲಿ ನಾರದರು ಹೇಳ್ತಾರೆ ಯುಧಿಷ್ಠಿರನಿಗೆ. ಅಷ್ಟೆಲ್ಲ ಕಥಾಭಾಗವನ್ನು ಮುಡಿಸಿ ಪ್ರಹ್ಲಾದರಾಜರು ವಿಶೇಷವಾಗಿ ಭಕ್ತಿಯನ್ನು ಮಾಡಿದ್ದಕ್ಕಾಗಿ ನರಸಿಂಹದೇವರ ಅನುಗ್ರಹ ಮಾಡಿದ್ದಾರೆ. ಈ ಕಥಾವನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರು ಇಡೀ ಜೀವನ ಪರ್ಯಂತ ಎಲ್ಲಿ ಯಾತ್ರೆಗೆ ಹೋಗಬೇಕಾದರೂ ಕೂಡ ನರಸಿಂಹದೇವರ ಸ್ಮರಣೆ ಮಾಡಿರಿ, ಸುಖವಾಗಿ ವಾಪಸ್ ಮನೆಗೆ ಬರ್ತೀವಿ. ಅಂತಿಷ್ಟು ಕಥಾಭಾಗವನ್ನು ತಿಳಿಸಿ ಮುಂದೆ ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷ, ಬಲಿಚಕ್ರವರ್ತಿ ಉದ್ಧಾರ ಅವೆಲ್ಲ ನಾಳೆ ವಿಸ್ತಾರವಾಗಿ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.